ಆಗ್ಬೋದು, ಯಾರಿಗಾರು ಕೊಟ್ಟರು ಆಗ್ಬೋದು. ಬರ್ತಾ ಇದೆಯಾ ನೋಡಿ. ಆನ್ ಮಾಡಿಬಿಟ್ಟಿದ್ದೀರಾ? ಎಲ್ಲೋದು ಮಾಡಿದೆ ಮಾರ್ಷಲ್ಲು ಅವ್ರ ಜೊತೆಲಿ ಹೋಗಿರ್ಬೇಕು ನೋಡಿ. ಅವರೇ ಬೇಕಾಗಿಲ್ಲ. ರಘುಪತಿ ಮಾರ್ಷಲ್ ಅಲ್ಲಿ ಮಾರ್ಷಲ್ ಅವರೇ ಬರಬೇಕು. ಕದ್ರನಹಳ್ಳಿ ಮೇನ್ ರೋಡ್ ಇದು. ಡಬಲ್ ರೋಡ್ ಪಕ್ಕದಲ್ಲಿ ಈ ಹೌಸ್. ಕೇಳೋಣ ಯಾಕೆ ಇದು ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂತ. ಯಾಕಂದರೆ ಅವ್ರಿಗೆ ಜವಾಬ್ದಾರಿ ಇರೋದು. ಇಲ್ಲಿ ಸಪ್ರೇಟಾಗಿ ಇವಾಗ ಅದಕ್ಕೊಂದು ವಿಂಗ್ ಮಾಡಿದ್ದಾರೆ. ಇದಕ್ಕೆ ಎಂಟ್ರೆನ್ಸ್ ಇದೆನಾ? ಒಂದು ನಿಮಿಷ ಹತ್ರ ಬನ್ನಿ. ಯಾರು ಬರ್ತಾರೆ? ಅಲ್ಲ ಅವ್ರು ಹೇಳಿ, ನೀವು ಹೇಳಿ ಯಾಕೆ ಮಾಡ್ತಾರೆ ಇವರು? ಅಲ್ಲ, ಇವರು ಇದಕ್ಕೆ ಒಂಥರ ಜವಾಬ್ದಾರಿ. ಇವರು ರಿಪೋರ್ಟ್ ಆಗ್ತಾ ಇದ್ದಾರೆ ಅಂತ ನಾನು ಪ್ರಶ್ನೆ. ಸರಿ, ನಾವು ಶುರು ಮಾಡೋಣ. ಯಾರು ಇಲ್ಲಿ ಇನ್ಚಾರ್ಜ್ ಮಾತಾಡಿ ಶುರು ಮಾಡಿ. ಗೋವಿಂದ ಶುರು ಮಾಡಿ, ಸ್ಟಾರ್ಟ್ ಮಾಡಿ. ಒಂದು ನಿಮಿಷ ಬನ್ನಿ ಈ ಕಡೆ. ಸ್ಟಾರ್ಟ್ ಆಗಿದೆಯಾ? ಒಂದು ನಿಮಿಷ ಇಂಟ್ರೊಡಕ್ಷನ್ ಮಾಡಿಬಿಡ್ತೀನಿ. ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈಗ KRS ತಂಡ ಕೆಲವರು ಸಿವಿಲ್ ಡ್ರೆಸ್ ಅಲ್ಲಿದ್ದಾರೆ, ಕೆಲವರು ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. ಆದ್ರೆ ಎಲ್ಲ KRS ತಂಡ, KRS ರಘುಪತಿ ಭಟ್, ಧನಂಜಯ್ ಮತ್ತೆ ಒಂದಿಷ್ಟು ಎಲ್ಲ ಇದ್ದಾರೆ. ರಾಮ್ ರೆಡ್ಡಿ ಅವರು ಇದ್ದಾರೆ. ನಾವಿವಾಗ ಇಲ್ಲಿ ಬಂದಿರೋದು ಇದು 180 ವಾರ್ಡ್ ಬನಶಂಕರಿ ವಾರ್ಡಿಗೆ ಬರುತ್ತೆ ಈ ಜಾಗ. ಈಗ ನಾವು ಏನ್ ಇಟ್ಟಿದ್ದೀವಿ ಅದ್ರ ಹಿಂಭಾಗ, ಆದ್ರೆ ಇಲ್ಲಿ ಮುಂದ್ಗಡೆ ರೋಡ್ ಕಾಣಿಸ್ತಾ ಇದೆ. ಅದು ರೋಡಿಂದ ಆ ಕಡೆಗೆ ಬೇರೆ ವಾರ್ಡ್ ಬರುತ್ತೆ, ಇದು ಇನ್ನೊಂದು ವಾರ್ಡಿಗೆ ಬರುತ್ತೆ. ನಾವು ಇವಾಗ ನಿಂತಿರೋ ಜಾಗ ಬನಶಂಕರಿ ವಾರ್ಡ್ 180. ಇಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ. ಇಲ್ಲಿ ಹಿಂಭಾಗದಲ್ಲಿ ಒಂದು ಗ್ರೌಂಡ್ ಇದೆ, ಅಥವಾ ಒಂದು ಗ್ರೌಂಡ್ ನೋಡಿ, ಒಂದು ಗ್ರೌಂಡ್. ಅದರ ಹಿಂಭಾಗದಲ್ಲಿ ಒಂದು ಸ್ಕೂಲ್ ಇದೆ. ಅದರ ಮುಂಭಾಗದಲ್ಲಿ ಗ್ರೌಂಡ್ ಏನಿದೆ ಅದರ ಮುಂಭಾಗದಲ್ಲಿ ಇಷ್ಟೊಂದು ಕಸ ಹಾಕಿಟ್ಟಿದ್ದಾರೆ. ಇಲ್ಲಿ ಜನರಿಗೆ ಓಡಾಡಕ್ಕಾಗ್ತಾ ಇಲ್ಲ, ಮತ್ತೆ ಈ ಗ್ರೌಂಡ್ ಅನ್ನ ಬಳಸಕ್ಕಾಗ್ತಾ ಇಲ್ಲ. ಇಷ್ಟು ಲಕ್ಷ ಖರ್ಚು ಮಾಡಿಬಿಟ್ಟು ಇಷ್ಟು ದೊಡ್ಡ ಸ್ಟೇಡಿಯಂ ಕಟ್ಟಿದ್ದಾರೆ. ಆದ್ರೆ ಸ್ಟೇಡಿಯಂ ಅಲ್ಲಿ ಜನಗಳಿಗೆ ಬಳಸಕ್ಕಾಗ್ತಾ ಇಲ್ಲ ಸರಿಯಾಗಿ. ಯಾರೋ ಸಾಯಂಕಾಲ ಹೊತ್ತು ಬಂದು ಒಂದು ಅರ್ಧ ಗಂಟೆನ 1 ಅವರ್ 2 ಅವರ್ಸ್ ಕ್ರಿಕೆಟ್ ಅನ್ನು ಆಡ್ಕೊಂಡು ಹೋಗ್ತಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಕಾರ್ಯಕ್ರಮ ಮಾಡೋದಾಗ್ಲಿ ಅಥವಾ ಬೇರೆ ಯಾವುದಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಆ ವಿಚಾರವಾಗಿ ಇವಾಗ ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳನ್ನ ಇಲ್ಲಿ ಕರೆಸಿ ಏನು ಸಮಸ್ಯೆ ಇದೆ ಅದನ್ನ ಹೇಳ್ಬಿಟ್ಟು ಅವ್ರು ಏನು ಅದಕ್ಕೆ ಉತ್ತರ ಕೊಡ್ತಾರಂತ ನಾವು ಅವರಿಂದನೇ ಉತ್ತರ ಪಡಿಬೇಕು ಫಸ್ಟು. ಈಗ ಮುಂದುವರಿತಾರೆ. ಇಲ್ಲಿ ಈ ವಾರ್ಡಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಈ ವಿಚಾರ. ಬಂಧುಗಳೇ ನಮಸ್ಕಾರ. ನಾನು ರಘುಪತಿ ಭಟ್, KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಮ್ಮ KRS ಪಕ್ಷದ ರಾಜ್ಯ ಸಮಿತಿಯವರು, ಜಿಲ್ಲಾ ಸಮಿತಿಯವರು ಮತ್ತೆ ಲೋಕಲ್ ತಂಡ ಬನಶಂಕರಿ ಟೆಂಪಲ್ ವಾರ್ಡ್ನ ನಾಗರಾಜ್ ಅವರು ಮತ್ತೆ ಅವರ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಇಲ್ಲಿದ್ದೀವಿ. ಇವರೆಲ್ಲ ಈಗ ನಾವು KRS ಪಕ್ಷದ ವತಿಯಿಂದ ಮನೆ ಮನೆಗೂ ಹೋಗಿ ಬೂತ್ ಲೆವೆಲಲ್ಲಿ ನಾವು ಸಂಜೀವಿನಿ ಸೇವೆ ಅಂತ ಮಾಡ್ತಾ ಇದ್ದೀವಿ. ಈ ಸಂಜೀವಿನಿ ಸೇವೆ ಅಂತ ಮಾಡಿದಾಗ ಮನೆಯಲ್ಲೂ ಕೂಡ ನಮಗೆ ಜನ ಹೇಳಿರೋ ಸಮಸ್ಯೆಗಳನ್ನ ನಾವು ತೆಗೆದುಕೊಂಡು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ರೀತಿ ಅವರು ಸಂಜೀವಿನಿ ಸೇವೆ ಮಾಡ್ತಾ ಇರುವಾಗ ಅವರು ನಮಗೆ ಇಲ್ಲೊಂದು ಇಶ್ಯೂನ ಗಮನಕ್ಕೆ ತಂದರು. ಅವ್ರು ಹೇಳಿದಾಗ ನಮಗೆ ಇಲ್ಲೊಂದು ಸೀರಿಯಸ್ನೆಸ್ ಗೊತ್ತಾಗಲಿಲ್ಲ. ಏನೋ ಕಸ ಬಿದ್ದಿರುತ್ತೆ, ಒಂದು ಜಾಗದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಇದು ಕೇವಲ ಕಸದ ಸಮಸ್ಯೆ ಅಲ್ಲ. ಕಸದ ಇವಾಗ ನಿಮಗೆ ತೋರಿಸ್ತೀವಿ. ಇದು ಪೂರ್ತಿ ಇಡೀ ಏನು ಹೇಳ್ತಾರೆ, ಒಂದು ವ್ಯವಸ್ಥೆ ಅಲ್ಲ, ಏನು ಹೇಳ್ತಾರೆ, ಒಂದು ಮಾಫಿಯಾ, ಒಂದು ಲೂಟಿ ಹೊಡೆಯುವ ಮಾಫಿಯಾ ಇಲ್ಲಿ ನಡೆದಿದೆ. ಲೂಟಿ ಹೊಡೆಯುವಂತ ಮಾಫಿಯಾ ನಡೆದಿದೆ. ಕಸ ಸಮಸ್ಯೆ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಏನು ಅಗತ್ಯ ಇಲ್ಲದೆ ಇರುವ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ದುಡ್ಡು ಹೊಡೆಯೋದಕ್ಕೇನೆ ಮಾಡಿಬಿಟ್ಟು ಅದನ್ನ ಯಾವುದೇ ರೀತಿ ಉಪಯೋಗಕ್ಕೆ ಬರದೇ ಇರೋಂಗೆ ಮಾಡ್ಬಿಟ್ಟಿದ್ದಾರೆ. ಅದನ್ನ ನಿಮ್ಗೆಲ್ಲ ತೋರಿಸ್ತೀವಿ. ಈಗ ಎಲ್ಲ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದ್ಸಲ ನೀವು ನೋಡಿ ಈ ಸಿಚುವೇಶನ್ ನೋಡ್ಬಿಡಿ. ಕಸದ್ದು ಒಂದ್ಸಲ ತೋರಿಸ್ಬಿಡಿ ರೌಂಡ್ ಎಲ್ರಿಗೂ. ನೋಡ್ಕೊಳ್ಳಿ, ಇದು ಈ ಶಾಲೆಗೆ ನೋಡಿ, ಇದೇ ಎಂಟ್ರೆನ್ಸ್.
ಇದೇ ದಾರಿ ನೋಡಿ, ಇದೇ ದಾರಿ ಎಂಟ್ರೆನ್ಸ್ ನ ಯಾವ ರೀತಿ ಇಟ್ಟಿದ್ದಾರೆ ನೋಡಿ ಅಂತ ಒಂದ್ಸಲ ನೋಡಿ. ಇದು ರೋಡ್, ಮೈನ್ ರೋಡ್, ಇದು ಬೆಂಗಳೂರಿನ ಮೈನ್ ರೋಡ್, 80 ಫೀಟ್ ರೋಡ್ ಏನೋ ರೋಡ್ ಇದು. ಆ ರೋಡ್ ಅಲ್ಲೇನೆ ಸ್ಕೂಲ್ ಯಾವುದೇ ರೀತಿಯ ಒಂದು ಏನು ಕಾಳಜಿ ಇಲ್ಲದೆ, ಜವಾಬ್ದಾರಿ ಇಲ್ಲದೆ, ಬೇಜವಾಬ್ದಾರಿಯಿಂದ ಭ್ರಷ್ಟಾಚಾರ ಮಾಡಿಕೊಂಡು ಎಲ್ಲರೂ ಇಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಬಂಧುಗಳೇ ನೀವು, ಇದು ಮೊದಲನೇದು ನಾವು ತೋರಿಸ್ತಾ ಇರುವಂಥದ್ದು ಈ ಕಸದ್ದು. ನಾವು ಇದನ್ನ ಕಳೆದ ಒಂದು 15-20 ದಿನದಿಂದ ಅಧಿಕಾರಿಗಳ ಫಾಲೋಅಪ್ ಅಲ್ಲಿ ಇದ್ದೀವಿ. ಅಷ್ಟು ಫಾಲೋಅಪ್ ಅಲ್ಲಿ ಇದ್ರು ನಾವು ಬರ್ತೀವಿ ಅಂತ ಅನ್ಸಿದ್ರು ಅವ್ರಿಗೆ ಇದನ್ನ ಒಂದು ಕ್ಲಿಯರ್ ಮಾಡಿಬಿಟ್ಟು ಇವ್ರು ಬರೋ ಅಷ್ಟರಲ್ಲಿ ನಾವು ಸರಿ ಮಾಡಿ ಇಟ್ಟಿರ್ಬೇಕು ಅನ್ನೋದು ಅದೂ ಇಲ್ಲ. ಒಂದು ಆ ಸಣ್ಣ ಒಂದು ಜವಾಬ್ದಾರಿಯ ಒಂದು ಕಿಡಿನೂ ಇಲ್ಲ ಇವರಲ್ಲಿ. ಬಂಧುಗಳೇ, ಇದು ಬನ್ನಿ ನಾವು ತೋರಿಸ್ತೀವಿ. ಈಗ ಇಲ್ಲಿ ಮಾರ್ಷಲ್ನ ಮತ್ತೆ ಇವತ್ತು ಇಲ್ಲಿ ಎಲ್ಲ ಅಧಿಕಾರಿಗಳನ್ನ ಇದೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದು ನಾವು ಅವ್ರನ್ನ ಕೇಳ್ತೀವಿ. ಮತ್ತೆ ಒಂದು ನೋಡಿ, ಮುಖ್ಯ ರಸ್ತೆ ಪಕ್ಕದಲ್ಲೇ ಇದೆ ಇದು. ಇಲ್ಲಿ ರಿಂಗ್ ರೋಡ್ ಸ್ಟೇಡಿಯಂ ಇದೆ ಅದರ ಮುಂಭಾಗದಲ್ಲಿ. ಎರಡೂ ಸ್ಟೇಡಿಯಂ ಎಂಟ್ರೆನ್ಸ್ ಇಲ್ಲ. ಇಲ್ಲಿ ಹೋಗೋರಿಗೆ, ಮೈನ್ ರೋಡ್ ಅಲ್ಲಿ ಹೋಗೋರಿಗೆ ಇದು ಸರ್ ಮೇನ್ ಎಂಟ್ರೆನ್ಸ್. ಇವರು ತಿಪ್ಪೆ ಹಾದೇ ಹೋಗ್ಬೇಕು, ಯಾರನ್ನ ಹೊರಡೋಗಂಗಿದ್ರೆ. ಇದು ಇಲ್ಲೇ ಎಂಟ್ರೆನ್ಸ್. ಈ ತಿಪ್ಪೆ ಹಾದೇ ಹೋಗ್ಬೇಕು. ಇದು ಗೇಟ್. ಈ ಮೆಟೀರಿಯಲ್ ನೋಡಿ, ಇಲ್ಲಿ ಗ್ರೌಂಡ್ ಮುಂದ್ಗಡೆ ಎಲ್ಲ ಅಡ್ಡಕ್ಕೆ ಮೆಟೀರಿಯಲ್ ಬೇರೆ ಹಾಕಿದ್ದೀರಾ. ಇಲ್ಲಿ ಓಡಾಡಕ್ಕೂ ಆಗಲ್ಲ. ಇದು ಯಾರ್ದೋ ಪ್ರೈವೇಟ್ ಸ್ಥಳೀಯರು ಮಾತಾಡಿ. ಸರ್, ಇದು ಮ್ಯಾಚ್ ಆಡೋ ಗ್ರೌಂಡು. ಇಲ್ಲಿ ಬಂದು ಇಂಜೆಕ್ಷನ್ ತಗೊಂತಾರೆ, ಗಾಂಜಾ ಹೊಡಿತಾರೆ, ಟ್ಯಾಬ್ಲೆಟ್ ತಗೊಂತಾರೆ. ಇಲ್ಲಿ ಎಷ್ಟು ಹೇಳಿದ್ರು ಯಾರು ಕೇಳೋರಿಲ್ಲ. ಇಲ್ಲಿ ಮುಂದ್ಗಡೆ ಗೇಟ್ ಮುಂದ್ಗಡೆ ನೋಡಿ ಎಷ್ಟು ಗಲೀಜ್ ಹಾಕಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಸಾಯಂಕಾಲದೊತ್ತು ಸ್ಕೂಲ್ ಬಿಟ್ರೆ ಇಲ್ಲಿ ಬಂದು ಆಡಕ್ಕೆ ಬರ್ತಾರೆ. ಆಡಕ್ಕೆ ಬಂದಾಗ ಅವಾಗ ಎಷ್ಟು ಗಲೀಜಿದ್ರೆ ಅವ್ರಿಗೆ ಇನ್ಫೆಕ್ಷನ್ ಆಗಲ್ಲ ಹೇಳಿ. ಇಲ್ಲಿ ಸ್ಕೂಲೂ ಇದೆ ಹಿಂದ್ಗಡೆ. ಮಕ್ಕಳು ಅಲ್ಲಿ ಸ್ಕೂಲ್ ಓದ್ತಾರೆ. ಅದೆಲ್ಲ ಗಲೀಜ್ ಮಾಡಿಕೊಂಡು ಇಲ್ಲೆಲ್ಲ ತುಂಬ ಗಲೀಜಿದೆ ಸರ್. ಯಾರೂ ರೆಸ್ಪಾನ್ಸೇ ಇಲ್ಲ. ಕೌನ್ಸಿಲರು ಇಲ್ಲ, MLA ಇಲ್ಲ, ಯಾರೂ ರೆಸ್ಪಾನ್ಸೇ ತಗೊಳಲ್ಲ ಸರ್. ಈಗ ನೀವು ಇವರಿಗೆಲ್ಲ ಹೇಳಿದ್ದೀವಿ ಆಗಲೇ ತುಂಬಾ ಜನಕ್ಕೆ ಅಂತ ಹೇಳಿದ್ರಿ. ಯಾರು ಹೇಳಿದಿರಿ ಇದುವರೆಗೂ ನೀವು? ಸರ್, MLA ಹೇಳಿದೀವಿ, ಕೌನ್ಸಿಲರ್ ಹೇಳ್ಬಿಡಿ, BBMP ಇಲ್ಲಿ ಕೌನ್ಸಿಲರ್ ಇಲ್ಲ. ಈಗ ಸರ್ಕಾರಿ ಅಧಿಕಾರಿಗಳು ಯಾರು ಹೇಳಿದ್ದೀರಾ? BBMP ಅವ್ರಿಗೆ ಹೇಳಿದೀವಿ, ಮತ್ತೆ MLA ಅವ್ರಿಗೂ ಲೆಟರ್ನು ಕೊಟ್ಟಿದ್ದೀವಿ, ಸ್ಕೂಲ್ ಕಡೆಯಿಂದನೂ ಕೊಟ್ಟಿದ್ದೀವಿ, ಮತ್ತೆ ನಮ್ಮ ಪಬ್ಲಿಕ್ ಕಡೆನೂ ಎಲ್ಲ ಕೊಟ್ಟಿದ್ದೀವಿ. ಹಂಗೂ ಏನ್ ಮಾಡಿದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಟೇಷನ್ ಯಾವ ಉದ್ದೇಶ ಕೊಟ್ಟಿದ್ದು? ಈ ತರ ಎಲ್ಲ ಕಸ ಹಾಕ್ತಾ ಇದಾರೆ, ಇಂಜೆಕ್ಷನ್ ಮಾಡ್ತಾ ಇದಾರೆ, ಒಂದೆಲ್ಲ ಒಳಗಡೆ ಬಂದು ಕಲ್ತನಗಳು ಮಾಡ್ತಾರೆ ಅಂತ ಎಲ್ಲಾನು ಕೊಟ್ಟಿದ್ದೀವಿ. ಇಲ್ಲಿ ಗಾಂಜಾ ಹೊಡಿತಿದ್ದಾರೆ, ಇದ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಬರಾಗ ಓಡಕ್ ಬಿಡ್ತಾರೆ, ಯಾರು ಬರುವಾಗ ಪೊಲೀಸ್ ಅವ್ರು ಬರಾಗ ಅವ್ರು ಓಡಕ್ ಬಿಡೋದು ಸಿಗಲ್ಲ. ನಾವ್ ಹಿಡ್ಕೊಳಕ್ ಆಗಲ್ಲ, ತೋರಿಸ್ಕೊಡ್ಬೋದು ಅಷ್ಟೇ, ಹಿಡ್ಕೊಳಕ್ ಆಗಲ್ಲ. ಈಗ ಕಸ ಹಾಕಿರೋದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು, BBMP ಅವರು ನಿಮಗೆ ಏನು ಯಾವ ರೀತಿ ಸ್ಪಂದಿಸಿದ್ದಾರೆ? ನೀವು ಹೇಳಿದಿರಾ ಅಂತೀರಾ? ಅವ್ರು ಏನು ಇದು ಮಾಡಿದ್ದಾರೆ? ಮಾಡ್ತಾರೆ ಸರ್. ಆಮೇಲೆ ಹೇಳಿ, ಹೇಳಿದ್ರೆ ಅವತ್ತೊಂದು ಸಂಖ್ಯೆ ಇರುತ್ತೆ. ಹಂಗೆ ಲಾಸ್ಟ್ ಟೈಮ್ ಈ ಅಮ್ಮ ಬಿಟ್ಟಿದ್ದಾರೆ. ಮುಂದೆ ಒಂದು ಬಾಕ್ಸ್ ತರ ನಾವು ಮಾಡಿದ್ರು, ಅಲ್ಲಿ ಕಸ ಹಾಕ್ತಾ ಇದ್ರು. ತಿರ್ಗಾ ಅದೇನೋ ತೆಗೆದ್ರು, ತಿರ್ಗಾ ರೋಡ್ ತನಕ ಬಂದ್ಬಿಟ್ಟಿದೆ. ಈಗ ಈ ನಾಗರಿಕರಿಗೆ, ಈ ಕದಿರನಹಳ್ಳಿಯ ಪಾರ್ಕ್ ಅಂತ ಏನಿದೆ, ಈ ನಾಗರಿಕರಿಗೆ KRS ಪಕ್ಷ ಇವತ್ತು ಏನು ಇಲ್ಲೆಲ್ಲ ಸಮಸ್ಯೆಗಳಿಗೆ, ಸ್ಥಳೀಯ ಸಮಸ್ಯೆಗಳಿಗೆ, ಅದರಲ್ಲೂ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತ ಇಲ್ಲಿ ಕಸ ಹಾಕ್ತಾ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋ ಈ ಕ್ರೀಡಾಂಗಣ ಮಕ್ಕಳಿಗೆ ಉಪಯೋಗ ಆಗದೆ ನೋಡ್ತಾ, ಹಾಗೆ ಹಲವಾರು ಸಮಸ್ಯೆಗಳನ್ನು ನಾವು ಹೇಳಿದ್ದಕ್ಕಾಗಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಅದಕ್ಕೆ ಏನು ನಮ್ಮ ಕಡೆಯಿಂದ ಪಕ್ಷದಿಂದ ಸ್ಪಂದಿಸಬೇಕು, ಅವಕ್ಕೆ ಅವ್ರ ಸಹಕಾರ ತಗೊಂಡು ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಇವರೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೊಂದಷ್ಟು ಇಲ್ಲಿ ಕಸ ಹಾಕ್ಬೇಕಾದ್ರೆ ಮಾರ್ಷಲ್ಗಳು ಬರಲ್ಲ. ಮಾರ್ಷಲ್ಗಳು ಬರ್ತಾರೆ ಸರ್, ಏನು ಸ್ವಲ್ಪ ತೆಗಿದಾರೆ ಅಷ್ಟೇನೆ. ಸುಮ್ನೆ ನಾನು ತೆಗಿತೀನಿ ಅದು ಒಂದು 4-5 ಫೋಟೋ ತಗೊಂತಾರೆ, ಕಳ್ಸ್ಬಿಡ್ತಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಇವಾಗ ಒಳ್ಳೊಳ್ಳೆ ಅಫಿಷಿಯಲ್ ಏರಿಯಾಗಳ ಕಡೆ ಮಾರ್ಷಲ್ಗಳು 100% ಇರ್ತಾರೆ. ಅಲ್ಲೇ ಕಾಯ್ತಾ ಇರ್ತಾರೆ. ಬೆಳಗ್ಗೆ 5 ಗಂಟೆಯಿಂದ ಕಾಯ್ತಾ ಇರ್ತಾರೆ. ಯಾರಾದ್ರೂ ಕಸ ಹಾಕಕ್ ಬಂದ ಅಂದ್ರೆ ಅವ್ರಿಗೆ ಅಲ್ಲೇ ಹಿಡ್ಕೊಳ್ಳೋದು, ಅಲ್ಲಿ ಪನಿಷ್ಮೆಂಟ್ ಕೊಡೋದು, ಫೈನ್ ಹಾಕೋದು, ಇನ್ನೊಂದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಅಫಿಷಿಯಲ್ ಏರಿಯಾ. ಸುತ್ತಮುತ್ತಲು ಎಲ್ಲ ಓದಿರೋರು ಅಂತ ಇರ್ತಾರೆ, ತಿಳುವಳಿಕೆ ಇರೋರು ಅಂತ ಇರ್ತಾರೆ. ಇಲ್ಲಿ ಜನಕ್ಕೆ ತಿಳುವಳಿಕೆ ಬೇಕಷ್ಟೇ. ಸ್ಕೂಲ್ ಮುಂದೆ ಫಸ್ಟ್ ಬೇಕಾಗಿರೋ ಜನಕ್ಕೆ ತಿಳುವಳಿಕೆ. ಮಕ್ಕಳು ಬಂದು ಮುಟ್ಕೊಂಡು ಅದನ್ನೇ ಹೇಳ್ತಾ ಇರೋದು. ಈಗ ಕೇವಲ ಸ್ಥಳೀಯರಲ್ಲ, ಸಾರ್ವಜನಿಕರು ಮಾತ್ರ ಅಲ್ಲ, ಶಾಲೆಯವರು ಕೂಡ KRS ಪಕ್ಷಕ್ಕೆ ಪತ್ರ ಕೊಟ್ಟಿದ್ದಾರೆ. ಹೌದು ಸರ್. ಇವರು ಅಧಿಕಾರಿಗಳಿಗೆ ಕೊಟ್ಟು ಸಾಕಾಗ್ಬಿಟ್ಟು ಇವ್ರು ಯಾರು ಕೆಲಸ ಮಾಡಲ್ಲ, ಇವ್ರು ಯಾರಿಂದಲೂ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು
ಶಾಲೆಯವರು KRS ಪಕ್ಷಕ್ಕೆ ಅಧಿಕೃತವಾಗಿ ಈ ತರ ಎಲ್ಲ ಸಮಸ್ಯೆ ಇದೆ, ಬನ್ನಿ ಇದನ್ನು ಸಾಲ್ವ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಅದನ್ನ ನೋಡಿಕೊಂಡು ಯಾರು ಸಾರ್ವಜನಿಕರ ಸಮಸ್ಯೆಗಳನ್ನು ನೋಡಿಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಒಬ್ಬ ಅಧಿಕಾರಿನೂ ಇಲ್ಲ, ಯಾವ MLA MP ಇಲ್ಲ, ಅಥವಾ ಯಾವ ಮಾರ್ಷಲ್ಲೂ ಇಲ್ಲ. KRS ಪಕ್ಷದವರು ನಾವು ಇಲ್ಲಿ ಬಂದಿದ್ದೀವಿ, ಇದನ್ನ ನಾವು ಬಗೆಹರಿಸಬೇಕು ಅಂತಾನೆ ಬಂದಿದ್ದೀವಿ. ಸುಮ್ಮನೆ ಇಲ್ಲಿ ಬಂದು ಪೋಸ್ ಕೊಟ್ಕೊಂಡು ಈ ಫೋಟೋ ಆಪ್ ಮಾಡ್ತಾರಲ್ಲ, ಏನೋ ಕಸ ಗುಡಿಸ್ಕೊಂಡು ಹೋದ್ವಿ ಅಂತ, ಹಂಗಲ್ಲ. ಅದು ಮಾಡಕ್ ಬಂದಿಲ್ಲ ನಾವು. ಇಲ್ಲಿ KRS ಪಕ್ಷದ ಲೋಕಲ್ ತಂಡ ಇದೆ. ನಾಗರಾಜ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಬನಶಂಕರಿ ಟೆಂಪಲ್ ವಾರ್ಡ್ಗೆ. ಅವರ ಟೀಮ್ನ ಮೂಲಕ ನಾವು ಇದನ್ನೆಲ್ಲ ಇಲ್ಲಿ ಏನು ಸರಿ ಮಾಡಿಸ್ಬೇಕು ಅದನ್ನ ಮಾಡಿಸ್ತೀವಿ. ಸೊ ಮುಂದಿನ ದಿನಗಳಲ್ಲಿ ನೀವುಗಳು ಕೂಡ ಬಂಧುಗಳೇ, ನೀವು ಲೋಕಲ್ ಆಗಿ KRS ಪಕ್ಷದ ಜೊತೆ ಕೈ ಜೋಡಿಸ್ಕೊಂಡು ನೀವು ಕೆಲಸಗಳು ಮಾಡಬೇಕು. ಈಗ ನಾವು ಇನ್ನೂ ನಿಮ್ಗೆ ತೋರಿಸ್ತೀವಿ, ಇದು ಸ್ಟಾರ್ಟ್ ಆಗಿದೆ ಅಷ್ಟೇ. ಈಗ ಇಲ್ಲೂ ಮುಂದೆ ಇದೆ, ಬನ್ನಿ ಹೋಗ್ತಾ ಅಲ್ಲಿ ತೋರ್ಸೋಣ. ಅಲ್ಲಿ ಬನ್ರಿ, ಹೆಲ್ತ್ ನಿಮಗೆ ಹಾಳಾಗೋದು, ನಿಮ್ಮ ಮಕ್ಕಳಿಗೆ ಆರೋಗ್ಯ ಹಾಳಾಗೋದು. ಸರ್ ಇದು ನನಗೆ ಗೊತ್ತಿದ್ದಂಗೆ ಇದು ನಿರ್ಮಾಣ ಆಗಿ ಅಮ್ಮಮ್ಮ ಒಂದು 10 ವರ್ಷ ಆಗಿರ್ಬೋದು ನೋಡಿ. ಏನ್ ಹೇಳ್ತಾರೆ ಅವ್ರಿಗೆ ನೋಡಿ ಸರ್, ಇದು ಶಾಲೆ ಆವರಣ. ಒಂದ್ ನಿಮಿಷ ಇರಿ, ಕಾಲ್ ಮಾಡ್ತೀನಿ. ಈ ತರ ಗಲೀಜ್ ಮಾಡ್ತಾರೆ ಅಂತ ಈ ತರ ಬರ್ಸಿರೋದು, ಅಮ್ಮನೂ ಗಲೀಜ್ ಮಾಡ್ತಾರೆ ನೋಡಿ. ನಾವೇ ಕ್ಲೀನ್ ಮಾಡಿದ್ವಿ, ಫೋಟೋಸ್ ಎಲ್ಲ ಇದೆ ನಮ್ತವನು, ಅಲ್ಲೂ ಎಲ್ಲ ಕ್ಲೀನ್ ಮಾಡಿದೀವಿ, ಆದ್ರೂ ಹಾಕ್ತಾರೆ. ಏನು ಕ್ಲೀನ್ ಬರೀ ಇಂಜೆಕ್ಷನ್ ಇದಾವೆ, ಸಿಕ್ಕಿದಾವೆ ನಮ್ಗೆ. ಇದೆಯಾ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಇರುತ್ತೆ. ಟೆಟ್ರಾ ಪ್ಯಾಕ್ಗಳು, ಬಾಟ್ಲ್ಗಳು ಎಲ್ಲ ಬಿದ್ದಿದ್ದಾವೆ. ನೋಡಿ ಇಲ್ಲಿ ಎಲ್ಲ ಫೋಟೋ ಬಾಟ್ಗಳೇ ಇರೋದು, ಇಲ್ಲಿ ಎಲ್ಲ ಈ ತರ ಶಂಕೆ ಮಾಡೋದು. ಒಂದು ವಾಚ್ಮನ್ ನೋಡಿ, ಭೀಮೇಶ್ ನಾಯಕ್ ಅಂತ DGM ಇಲ್ಲಿ SWM ಏನಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಅದಕ್ಕೆ ಬ್ಯಾಂಗ್ಳೂರ್ ಸೌತ್ಗೆ ಇವರು ಇನ್ಚಾರ್ಜ್ ಅಂತೆ. ಅವರಿಗೆ ಡಯಲ್ ಮಾಡ್ತಾ ಇದ್ದೀನಿ. ಅಲ್ಲ, ಈಗ ಕಟ್ ಮಾಡಿದ, ಅವರೇ ಅಲ್ಲಿ ತಗೊಂಡಿಲ್ಲ, ಕಟ್ ಮಾಡಿದ್ರು, ಮತ್ತೆ ಮಾಡ್ತಾ ಇದ್ದೀನಿ. ಅಧಿಕಾರಿಗಳು ಎಷ್ಟು ರೀತಿ ಚೆನ್ನಾಗಿ ಸ್ಪಂದನೆ ಕೊಡ್ತಾರೆ ನಾವು ಸ್ವಲ್ಪ ನೋಡೋಣ. ಇಲ್ಲಿ ಓಟು ತಗೊಳ್ಳೋವಾಗ ಮಾತ್ರ ಎಲ್ಲ ಇಲ್ಲಿ ಬಂದು ಕ್ಲೀನಿಂಗ್ ಮಾಡ್ಕೊಂಡು ಬರ್ತಾರೆ. ಓಟ್ ಆದ್ಮೇಲೆ ಅವ್ರು ಗೆದ್ದಾದ್ಮೇಲೆ ಯಾರು ಇಲ್ಲಿ ಬಂದು ತಿರ್ಗಾ ಒಳಗಡೆನೆ ಬರಲ್ಲ. ಕೌನ್ಸಿಲರ್ ಯಾರು, MLA ಯಾರು. ಸರ್ ನಮಸ್ಕಾರ, ಭೀಮೇಶ್ ನಾಯ್ಕ ಅವರು ಸರ್. ನಾನು VR ಮರಾಠೆ ಅಂತ, KRS ಪಕ್ಷದ ರಾಜ್ಯ ಖಜಾಂಚಿ ಸರ್. ನಾ ಇವಾಗ 180 ವಾರ್ಡ್ ಅಲ್ಲಿ ಇಲ್ಲೊಂದು ಸ್ಕೂಲ್ ಮತ್ತೆ ಗ್ರೌಂಡ್ ಇದೆ ನೋಡಿ, ತಮಿಳ್ ಸ್ಕೂಲು, ಅದರ ಪಕ್ಕದಲ್ಲಿ ಗ್ರೌಂಡು, ಅಲ್ಲಿದ್ದೀವಿ. ಬೆಂಗಳೂರು ಸೌತ್ ಅಲ್ಲಿ ಪರ್ಟಿಕ್ಯುಲರ್ ನಾವು ಹೇಳಬೇಕಾದ್ರೆ ಕಸದ ಸಮಸ್ಯೆ ಇಷ್ಟೊಂದು ಯಾಕಾದ್ ಸರ್ ಇದೆ ಸರ್. ಇವಾಗ ಇಲ್ಲಿ ಎಂಟ್ರೆನ್ಸ್ ಇದೆ ಒಂದು, ನಿಮ್ಮ ಮಾರ್ಷಲ್ ಇಲ್ಲೇ ಇದ್ದಾರೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ಓಕೆ, ಈ ಕಸ ಗ್ರೌಂಡಿಗೆ ಹೋಗೋ ದಾರಿಯಲ್ಲೇ ಕಸ ಹಾಕಿಟ್ಟಿದ್ದಾರೆ, ಅದನ್ನ ಎತ್ತಿಸ್ತಾ ಇಲ್ಲ. ಆಮೇಲೆ ಇವರು ಯಾರು ಮೋರಿ ಕೆಲಸ ಮಾಡಿದ್ದಾರೆ, ಅದರದ್ದು ವೇಸ್ಟ್ ಅದರ ಮುಂದೆನೆ ಹಾಕಿಟ್ಟಿದ್ದಾರೆ. ಒಂಥರ ಈ ಲಕ್ಷಾನುಗಟ್ಟಲೆ ಹಣ ಖರ್ಚು ಮಾಡಿ ಕಟ್ಟಿರೋ ಸ್ಟೇಡಿಯಂ ಅನ್ನು ಬಳಸಕ್ ಆಗ್ತಾ ಇಲ್ಲ. ಸ್ಕೂಲ್ ಮಕ್ಕಳಿಗೆ ಸರಿಯಾಗಿ ಓಡಾಡಕ್ ಜಾಗ ಇಲ್ಲ. ಈ ತರ ಇದೆ. ಇದು ಯಾವ ತರ ಪರಿಹಾರ ಕೊಡ್ತೀರಾ ಸರ್? ಯಾವ ಕ್ಲೀನ್ ಮಾಡಿಸ್ತೀರಾ? ಪರಿಹಾರ ನಾವು ಅಲ್ಲಿ ಏನು ಮಾಡಿ ಎಷ್ಟು ಮಾಡಿದ್ರು ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಲ್ಲ. ಯಾಕಂದ್ರೆ ಪಕ್ಕದಲ್ಲಿರೋ ಸ್ಲಮ್ ಅಲ್ಲಿ ನಮ್ ಗಾಡಿಗಳು ಹೋಗಕ್ಕಾಗಲ್ಲ. ನಾವು ಸುಮಾರು ವರ್ಷಗಳಿಂದ ಟ್ರೈ ಮಾಡಿ ಅಲ್ಲಿ ನಾವು ಗಾಡಿ ಕಳ್ಸಿದ್ರು ಕೂಡ ಅಲ್ಲಿರೋರು ಯಾರು ನಮ್ ಕಸ ಕೊಡೋದಿಲ್ಲ. ತಂದು ಅಲ್ಲಿ ರೋಡ್ಗೆ ಹಾಕ್ತಾರೆ. ಅದು ಪ್ರತಿದಿನ ನಾವು ಕ್ಲಿಯರ್ ಮಾಡ್ತೀವಿ. ಆಮೇಲೆ ಆ ಮೋದಿಗೆ ಸಂಬಂಧಪಟ್ಟಂಗೆ ಮತ್ತೆ ಗ್ರೌಂಡ್ ಸಂಬಂಧಪಟ್ಟಂಗೆ ಅದು ನನಗೆ ಬರೋದಿಲ್ಲ. ಅದೇನಕ್ಕೆ ಅದು ಗ್ರೌಂಡ್ ಯೂಸ್ ಆಗ್ತಾ ಇಲ್ಲ. ಮತ್ತೆ ಅದು BWSSB ಏನೋ ಪೈಪ್ಲೈನ್ ಆಗ್ತಾ ಇದಾರೆ. ಅದು BWSSB ಕೇಳ್ಬೇಕು, ಅದು ಯಾಕೆ ಅವ್ರು ಕಂಪ್ಲೀಟ್ ಮಾಡಿಲ್ಲ, ಅದು ಪೈಪ್ ಯಾಕೆ ಇನ್ನ ಕ್ಲಿಯರ್ ಮಾಡಿಲ್ಲ ಅನ್ನೋದು ಅದು BWSSB ಕೇಳ್ಬೇಕು. ಅಥವಾ ನಮ್ಮಲ್ಲಿ BBMP ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪದ್ಮನಾಭ ನಗರದವ್ರನ್ನ ಕೇಳಬೇಕಾಗುತ್ತೆ. ನಾಯಕ್ ಸರ್, ಒಂದು ವಿತ್ ಗ್ರೇಟ್ ರೆಸ್ಪೆಕ್ಟ್ ನಾನು ಕೇಳ್ತಾ ಇದ್ದೀನಿ. ಈಗ ಕಸ ಇದು ಗಾಡಿ ಒಳಗಡೆ ಹೋಗಲ್ಲ, ಒಪ್ಕೊಂಡೆ, ಓಕೆ. ಈಗ ನಿಮ್ಮ ಆಟೋಗಳು ಹೋಗ್ತವೆ, ಎಲ್ಲೋ ಕಲೆಕ್ಷನ್ ಮಾಡಿಬಿಟ್ಟು ಸ್ಟೇಡಿಯಂ ಮುಂಭಾಗದಲ್ಲಿ ರಾಶಿ ಹಾಕ್ಬೇಕು ಅಂತ ಏನಾದ್ರು ಇದೆಯಾ? ಬೇರೆ ಜಾಗ ಇಲ್ಲ, ನೀವು ಐಡೆಂಟಿಫೈ ಮಾಡಕ್ಕಾಗಲ್ವಾ? ಅದಕ್ಕಾಗಿ ಜಾಗ ಎಲ್ಲೂ ಚಾನ್ಸೇ ಇಲ್ಲ. ಹಾಗಾದ್ರೆ ಒಳಗಡೆನೆ ಹಾಕ್ಬಿಡಿ ಸರ್, ಸ್ಟೇಡಿಯಂ ಒಳಗಡೆನೆ. ಜಾಗ ತೋರಿಸಿ ಅಲ್ಲ, ಈ ಸ್ಟೇಡಿಯಂ ಅನ್ನೇ ನೀವು ಕಸದ ನಿರ್ವಹಣೆಗೆ ಒಂದು ಜಾಗ ಮಾಡ್ಬಿಡಿ. ಹಾಗಾದ್ರೆ ಇದ್ಯಾಕೆ ಸುಮ್ಮನೆ ಇದೊಂದು ನಾಟಕಕ್ಕೆ ಇಲ್ಲಿ ಇದ್ಯಾಕೆ ಇರಬೇಕು? ಸ್ಟೇಡಿಯಂ ಹಾಕ್ಬೇಕು. ಕರೆಕ್ಟ್. ಎಲ್ಲ ಸ್ಟೇಡಿಯಂ ಅಂತ ಏನಕ್ಕೆ ಯೂಸ್ ಆಗ್ತಾ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಯಾಕೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ನಾವು ಪ್ರತಿದಿನ ಕ್ಲೀನ್ ಮಾಡ್ತಾ ಇದೀವಿ. ಅದು ಬ್ಲಾಕ್ ಸ್ಪಾಟ್ಸ್ ಇದೆ, ನಮಗೂ ಗೊತ್ತಿದೆ. ಅದನ್ನ ಕ್ಲಿಯರ್ ನಾವು ಡೈಲಿ ಮಾಡ್ತೀವಿ. ಯಾಕಂದ್ರೆ ಜನಕ್ಕೆ ನಾವು ಎಷ್ಟು ಸತಿ ಎಜುಕೇಟ್ ಮಾಡಿದ್ರು ಅವರು ನಮ್ಮ ಗಾಡಿಗಳಿಗೆ ಕಸನೇ ಕೊಡಲ್ಲ. ರಾತ್ರಿ ಯಾವಾಗ ತಂದಲ್ಲಿ ಎಷ್ಟು ಹೋಗ್ತಾರೆ. ನಮ್ಮ ಗಾಡಿ ಕೊಡ್ರಿ, ಸೆಗ್ರಿಗೇಷನ್ ಮಾಡ್ಕೊಡಿ ಅಂದ್ರೆ ಅವ್ರು ಕೇಳೋದಿಲ್ಲ. ಅಲ್ಲಿ ಒಳಗಡೆ ಒಂದ್ ಸ್ವಲ್ಪ ಸ್ಲಮ್ ಒಳಗೆ ಹೋಗಿ ನೋಡಿ ಯಾವ ತರ ಜನ ಇದ್ದಾರೆ, ಯಾರು ಹೇಗಿದ್ದಾರೆ ಅಂತ.
ನಾವು ಅಲ್ಲಿ ಆ ಸ್ಟೇಡಿಯಂ ಅಲ್ಲಿ ಒಂದು ಟ್ರಾನ್ಸ್ಫರ್ ಸ್ಟೇಷನ್ ಕಟ್ಟಬೇಕು ಅಂತ 3 ಸತಿ ಪೂಜೆಗೆ ಅಟೆಂಪ್ಟ್ ಮಾಡ್ದು. ಎಲ್ಲ ಡ್ರಗ್ಸ್ ತಗೊಂಡು ಚಾಕು ಚೂರಿಗಳು ಹಿಡ್ಕೊಂಡ್ ಬಂದು ನಮ್ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು. ಪೊಲೀಸ್ ಅವ್ರು ಬಂದ್ರು ಕೂಡ ಪೊಲೀಸ್ ಅವರು ಕೂಡ ಏನು ಮಾಡಕ್ ಆಗ್ದಲೆ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ದಲೆ ಹೋದ್ರು. ಆ ತರ ಪರಿಸ್ಥಿತಿ ಇದೆ. ಪಕ್ಕದಲ್ಲಿರೋ ಸ್ಲಮ್ ಅವ್ರಿಗೆ ಏನ್ ಹೇಳಿದ್ರು ಅಂತ ಹೇಳೋದಿಲ್ಲ. ಅವರೆಲ್ಲ ಬೇರೆ ಕಡೆಯಿಂದ ಬಂದಿರುವಂತವ್ರು. ಅವ್ರ ಮಾತಾಡ್ಸಕ್ ಹೋದ್ರೆ ಸಾಕು ನಮ್ಮೇಲೆ ಬೀಳ್ತಾರೆ. ಸೆಗ್ರಿಗೇಷನ್ ಮಾಡ್ಕೊಡಿ ಅಂತ ಕೊಡಲ್ಲ. ಎಲ್ಲ ಕವರ ಸುತ್ತಿ 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 ಅಲ್ಲಿ ಬಿಸಾಕ್ತಾರೆ. ನಾವು ಏನು ಮಾಡೋದ್ರ ಪರಿಸ್ಥಿತಿಯಲ್ಲಿ ಪ್ರತಿದಿನ ನಾವು ಆ ರೋಡಲ್ಲಿ ನಾವು ಕಸ ತೆಗೆಯೋದ್ರ ನಮ್ಗೆ ಆಗ್ಬಿಟ್ಟಿದೆ. ನಾವು ನಮ್ಮ ಐಆರ್ ಆಫೀಸರ್ಸ್, ಕಮಿಷನರ್ಸ್, ಹಿಂದೆ ಇದ್ದವರು, ಮುಂದೆ ಇದ್ದವರು, ಹೀಗಿದ್ದವರು ಎಲ್ಲಾರು ಬಂದು ಏನೇ ಮಾಡಿದ್ರು ಕೂಡ ಆ ಪಾಯಿಂಟ್ ಅಲ್ಲಿ ನಮ್ಗೆ ಕಸ ಗಾಡಿಗೆ ಬರೋದೇ ಇಲ್ಲ. ಅದು ರೋಡ್ ಬ್ಯಾಂಕ್ ಅಂತ ಹಾಕ್ತಾರೆ, ನಾವು ಪ್ರತಿದಿನ ತೆಗಿಬೇಕು. ಅದಾದ್ಮೇಲೆ ಆ ಮೇಲ್ಗಡೆ ಚಪ್ಪರ್ಗಳು ಇಡೀ ಬೆಂಗಳೂರಿನ ಎಲ್ಲ ಚಪ್ಪರೆಲ್ಲ ಎತ್ಕೊಂಡ್ಬಂದು ಅವ್ರಿಗೆ ಏನ್ ಬೇಕೋ ಅದ್ರಲ್ಲಿ ಇರುವಂತ ಕಬ್ಬಣ ಮತ್ತೊಂದು ಕಾಪರು ಎಲ್ಲ ಎತ್ಕೊಂತಾರೆ. ಬ್ಯಾಡದೇ ಇರುತ್ತಂದ್ರೆ ರೋಡಲ್ಲಿ ಬಿಸಾಕ್ತಾರೆ. ಸರ್ ಹಾಗಾದ್ರೆ ಏನ್ ಮಾಡ್ಬೇಕು ಅಂತಾನೆ ಅಲ್ಲ, ಇದು ಕಸನೇ ತಂದು ಬಿಸಾಕೋದವ್ರು. ಅವ್ರು ಬೇಕಾದಿದ್ದೆಲ್ಲ ತಗೊಂಡು ಇಡೀ ಬೆಂಗಳೂರಲ್ಲಿ ಹೋಗಿ ಚಪ್ಪರ್ ಎತ್ಕೊಂಡ್ ಬರ್ತಾರೆ. ಬ್ಯಾಡದೇ ಇರೋದೆಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಫ್ರಿಜ್ಗಳು ಮತ್ತೊಂದು ಎಲ್ಲ ಎತ್ಕೊಂಡ್ ಬರ್ತಾರೆ. ಎಲ್ಲ ಕಟ್ ಮಾಡಿ ಬಿಸಾಕಿ ಅವ್ರು ಬೇಕಾದ ತಗೋತಾರೆ. ಬ್ಯಾಡದೇ ಇರುತ್ತೆ ರೋಡ್ ಮೇಲೆ ಬಿಸಾಕ್ತಾರೆ. ಯಾವ ರೀತಿ ಮಾಡಿ ನಾವು ನಮ್ಮ ಮಾರ್ಷಲ್ಸ್ ಫೈನ್ ಹಾಕಿದೀವಿ, ಒಳಗಡೆ ಎಲ್ಲ ಹೋಗಿ ಕ್ಯಾನ್ವಾಸ್ ಮಾಡಿದೀವಿ, ಪ್ರತಿಯೊಂದು ಹೇಳಿದೀವಿ. ಏನ್ ಮಾಡಿದ್ರು ಜನಕ್ಕೆ ಅರ್ಥ ಆಗಲ್ಲ. ಸರ್ ಒಂದು ನಮ್ಗೆ ಇಷ್ಟ ರೋಡ್ ಮೇಲೆ ಕಸ ಹಾಕೋದಕ್ಕೆ. ನಮ್ಗೂ ಅಸಹ್ಯ ಅನ್ಸುತ್ತೆ ಅದು ನೋಡಿದ್ರೆ. ಏನ್ ಮಾಡೋಣ, ಅಥವಾ ನಾವೇನಾದ್ರು ಅವ್ರಿಗೆ ಹೇಳ್ತೀವ ರೋಡ್ ತಂದು ಹಾಕಿ ಅಂತ. ಆತರ ನಾವು ತೆಗಿದಲ್ಲೇ ಹೋಗಿದ್ರೆ ಅಷ್ಟೊತ್ತಿಗೆ ಅದು ಎಷ್ಟು ಎತ್ತರ ಬೆಟ್ಟ ಆಗ್ಬೇಕಾಗಿತ್ತು ಚೆಕ್ ಮಾಡಿ. ಬರೋದು 1 ದಿವಸದ ಕಸ ಅಷ್ಟೇ. ಅದು 1 ದಿವಸದ್ದು ಕಸ ಅಲ್ಲಿ ಬಿದ್ದಿರೋದು. ಸರ್ ಈಗ ಒಂದು ನಿಮಿಷ ನಾನು ಮಾತಾಡ್ತೀನಿ, ಯಾಕಂದ್ರೆ ಇಷ್ಟೊತ್ತು ಮಾತಾಡಕ್ ಬಿಟ್ಟೆ. ಈಗ ನಿಮ್ಗೆ ಇದು ಈಗ ಗೊತ್ತಾಗಿದೆಯಲ್ಲ, ಸುಮಾರು ತಿಂಗಳಿಂದಾನೇ ಗೊತ್ತಾಗಿದೆ ಅಲ್ಲ, ಅಥವಾ ಸುಮಾರು ವರ್ಷದಿಂದ ಗೊತ್ತಾಗಿದೆ ಅಲ್ವಾ? ಹಾಗಾದ್ರೆ ನೀವು ಸರ್ಕಾರಕ್ಕೊಂದು ಕಮಿಷನರ್ ಮೂಲಕ ಅಥವಾ ಚೀಫ್ ಕಮಿಷನರ್ ಮೂಲಕ ಅಲ್ಲೇ ಒಂದ್ ನಿಮಿಷ ಮುಂದಿದ್ದು ಹೇಳ್ತೀನಿ ಕೇಳಿ. ಈಗ ಕಸ ನಿರ್ವಹಣೆಗೆ 3 ರಿಂದ 10 ಪಟ್ಟು ಕೆಲವು ಕಡೆ ಇದು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಇದನ್ನ ಹೇಳ್ಬೋದಿತ್ತು. ಇದು ನಮ್ದು ಯೋಗ್ಯತೆನೇ ಅಷ್ಟು, ನಮ್ಗೆ ಮಾಡೋಕ್ಕಾಗೋದಿಲ್ಲ. ಇದು ಜನಗಳಿಗೆ ಇನ್ನೂ ಹೊರೆ ಆಗೋದು ಬೇಡ, ನಾವು ಹೀಗೆ ಇರ್ತೀವಿ ಅಂತ ಹೇಳ್ತಿದ್ರು ಪರವಾಗಿರ್ಲಿಲ್ಲ. ಒಂದು ಕಡೆ 3 ರಿಂದ 10 ಪಟ್ಟು ಇದು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿದೆ. ಟ್ಯಾಕ್ಸ್ ಅಂದ್ರೆ ಕಸ ನಿರ್ವಹಣೆಗಾಗಿ ಹಾಕಿರುವಂತಹ ಟ್ಯಾಕ್ಸ್. ಮತ್ತೆ ಅವ್ಯವಸ್ಥೆ ಅಂತೂ ಏಪ್ರಿಲ್, ಮೇ ಮತ್ತೆ ಈ ತಿಂಗಳು ಡಬಲ್ ಆಗಿ ಹೋಗಿದೆ. ಇದಕ್ಕೇನ್ ಹೇಳ್ತೀರಾ ನೀವು? ಅಟ್ಲೀಸ್ಟ್ ಸರ್ಕಾರಕ್ಕಾದ್ರೂ ಹೇಳ್ಬೋದಿತ್ತು. ಕಸದ್ದು ಯೂಸರ್ ಫೀ ಬಗ್ಗೆ ಎಲ್ಲ ನೀವು ಐಆರ್ ಆಫೀಸರ್ಸ್ ಕೇಳ್ಬೇಕು. ಅದು ಟ್ಯಾಕ್ಸ್ ಹಾಕನ್ನ ನಾನು ಹಾಕಿರುವಂತದಲ್ಲ. ಟ್ಯಾಕ್ಸ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಹಾಕಿದ್ದಾರೆ. ಆಯ್ತಾ ಸರ್? ನೀವು ರೆಕಮೆಂಡೇಶನ್ ಮಾಡಕ್ಕೆ ನಿಮ್ಗೆ ಪ್ರೊವಿಷನ್ ಇದೆಯಲ್ವಾ? ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ. ನಾವ್ ಇವತ್ತು ರೆಡಿ ಇದೀವಿ. ನಮ್ ಗಾಡಿಗೆ ಕಸ ಕೊಡಿ ಅಂತ ನಾವ್ ಹೇಳ್ತಾನೆ ಇದೀವಿ. ನಮ್ ಗಾಡಿ ಕಸ ಕೊಟ್ರೆ ಬ್ಲಾಕ್ ಸ್ಪಾಟ್ ಅವಾಯ್ಡ್ ಆಗುತ್ತೆ. ಅದು ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತಾಗ್ತದೆ. ನಾವು ಇವತ್ತು ಕೂಡ ವರ್ಕೌಟ್ ಮಾಡ್ತಾ ಇದೀವಿ. ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ. ಪೈಪ್ ಲೈನ್ ಒಂದು ಮುಚ್ಚಿಬಿಟ್ಟು ಅವರು ರೆಡಿ ಮಾಡ್ಕೊಟ್ಟು ಹೋದ್ರೆ ಏನಾದ್ರು ಮಾಡ್ಬೋದು. ಅವರ BWSS ಬೇರೆ ಕೆಲಸ ಕಂಪ್ಲೀಟ್ ಮಾಡ್ತಾ ಇಲ್ಲ. ಆದ್ರಿಂದ ಅಲ್ಲಿ ಮಲ್ಟಿಪಲ್ ಇಶ್ಯೂಸ್ ಇದೆ ಗ್ರೌಂಡ್ ಮುಂದೆ. ನಾನು ಕೂಡ ಕನ್ಸರ್ನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀನಿವಾಸ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಇದನ್ನ ಯಾರು BWSS ಬೇರೆ ಹತ್ರ ಮಾತಾಡಿ ಪೈಪ್ ವರ್ಕ್ ಕಂಪ್ಲೀಟ್ ಮಾಡಿಸಿ ಬೇಗ ಅಂತ. ಅದನ್ನು ಮಾಡ್ತಾ ಇಲ್ಲ ಅವರು. ಹಾಗಾಗಿ ಅಲ್ಲಿ ಇಶ್ಯೂಸ್ ಇದೆ. ಸರ್ ನಮಸ್ಕಾರ. ಮತ್ತೆ ಅದೇನ್ ಮಾಡೋದು ಅಂತ ಇವತ್ತು ಮತ್ತೆ ಇನ್ನೊಂದ್ಸತಿ ಫಾಲೋ ಅಪ್ ಮಾಡ್ತಿದ್ದಾರೆ. ಸರ್ ನಮ್ಗೆ ಇಷ್ಟುವರೆಗೆ ಗ್ರೇಟರ್ ಬೆಂಗಳೂರು ಏನು ಅಂತ ಅರ್ಥ ಆಗಿರ್ಲಿಲ್ಲ. ಇದನ್ನ ನೋಡಿದ ಮೇಲೆ ಗೊತ್ತಾಯ್ತು. ಈಗ ಗ್ರೇಟರ್ ಬೆಂಗಳೂರು ರಿಯಲ್ ಮೀನಿಂಗ್ ಏನು ಅಂತ ಇವಾಗ ಅರ್ಥ ಆಗ್ತಾ ಇದೆ ಬಿಡಿ. ಸರ್ ಈಗ ನೀವು ಕಸದ ವಿಚಾರವಾಗಿ ಇದನ್ನೆಲ್ಲ ಹೇಳಿದ್ರಿ. ಹಲೋ ಸರ್, ನಾನು ರಘುಪತಿ, KRS ಪಾರ್ಟಿ ಜಾಯಿಂಟ್ ಸೆಕ್ರೆಟರಿ ಮಾತಾಡ್ತಾ ಇರೋದು. ಕೇಳಿಸ್ತಿದೆ ಸರ್? ಸರ್, ಈಗ ಕಸದ ವಿಚಾರವಾಗಿ ನೀವು ಹೇಳಿದ್ರಿ ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು, ಆಯ್ತಾ? ಜನರದೇ ಪ್ರಾಬ್ಲಮ್ ಅಂತ ನೀವು ಹೇಳ್ತಾ ಇದ್ದೀರಾ. ನಿಮ್ಮ ಹತ್ರ ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಸೊಲ್ಯೂಷನ್ ಇದೆ. ಜನ ನಮ್ ಗಾಡಿ ಕೊಡ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ನಾವಲ್ಲಿ ಅಲ್ಲ, ಅದನ್ನೇ ಈಗ ಕಲೆಕ್ಟ್ ಮಾಡಕ್ ರೆಡಿ ಇದೀವಿ. ಅವ್ರು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಯಾಕಂದ್ರೆ ನಮ್ಮ KRS ಪಕ್ಷದ ಸೈನಿಕರು ಮನೆ ಮನೆಗೂ ಹೋಗ್ತಾ ಇದ್ರೆ ಸಂಜೀವಿನಿ ಸೇವೆ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸೊ ನಾವು ಮುಂದಿನ ದಿನಗಳಲ್ಲಿ ಈ ದಿಕ್ಕಿನಲ್ಲಿ ನಿಮ್ಗೆ ಸಹಾಯ ಮಾಡ್ತೀವಿ, ಆಯ್ತಲ್ವಾ? ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಆದ್ರೆ ನಂದು ಇನ್ನೊಂದು ಪ್ರಶ್ನೆ ಇದೆ ಸರ್. ನೀವು ಇಲ್ಲಿ ಜನರ ಮೇಲೆ ಹಾಕ್ಬಿಟ್ರಲ್ಲ, ಈ ಜಾಗಕ್ಕೆ ಒಂದ್ಸಲ ನೀವು ಬಂದು ನೋಡ್ಬೇಕಿತ್ತು. ಇಲ್ಲಿ ಜನರ ಸಮಸ್ಯೆ ಕಾಣಿಸ್ತಾ ಇಲ್ಲ ಸರ್. ಇಲ್ಲಿ ಜನರ ಸಮಸ್ಯೆ ಕಾಣಿಸ್ತಾ. ಒಂದ್ ನಿಮಿಷ ಸರ್. ಕಸದ ವಿಚಾರ ನಾನು ಹೇಳ್ತಾ ಇಲ್ಲ ಸರ್. ಕಸದ ವಿಚಾರ ಹೇಳ್ತಾ ಇಲ್ಲ ನಾನು. ಇಲ್ರಿ, ಜನರ ಸಮಸ್ಯೆ ಕಾಣಿಸ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳ ಒಂದು ಭ್ರಷ್ಟಾಚಾರ ಮತ್ತೆ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ನೀವು ನಾನು ಹೇಳ್ತೀನಿ ಕೇಳಿ. ನಾನು ಡೈವರ್ಟ್ ಆಗ್ತಾ ಇಲ್ಲ ಟಾಪಿಕ್ ಇಂದ, ಬಟ್ ನಿಮಗೆ ವಿಷಯ ಮುಟ್ಟಿಸಬೇಕು. ಇಲ್ಲಿ ಈ ಸ್ಟೇಡಿಯಂ ಪಕ್ಕದಲ್ಲಿ ಶಾಲೆ ಇದೆ, ಆಯ್ತಾ ಸರ್? ಶಾಲೆ ಪಕ್ಕದಲ್ಲಿ 1-2 ಬಿಲ್ಡಿಂಗ್ಗಳಿದಾವೆ. ಅವುಗಳನ್ನ ಈ ಅಧಿಕಾರಿಗಳು ಯಾವ ಕಾರಣಕ್ಕೆ ಅದನ್ನ ರೆಡಿ ಮಾಡಿದ್ದಾರೆ ಗೊತ್ತಿಲ್ಲ. ಲೈಬ್ರರಿ ಅಂತ ಬೋರ್ಡ್ ಹಾಕಿದ್ದಾರೆ.
ಆ ಲೈಬ್ರರಿ ಒಳಗೆ ನೀವು ನೋಡ್ಬಿಟ್ರೆ ನಾವು ತೋರಿಸ್ತೀವಿ, ಈಗ ಲೈವ್ ಅಲ್ಲೇ ತೋರಿಸ್ತೀವಿ ಎಲ್ರಿಗೂ. ಲೈಬ್ರರಿನೂ ಅಲ್ಲ, ಏನೂ ಅಲ್ಲ, ಅಲ್ಲಿ ಏನೇನೋ ಸುಟ್ಟಾಕ್ಬಿಟ್ಟು ಏನೇನೋ ಕಸಗಳು ಅದ್ರೊಳಗಡೆ ಹಾಕ್ಬಿಟ್ಟು ಏನು ಅದು ಯಾವುದೇ ಉಪಯೋಗಕ್ಕೂ ಇಲ್ಲದೆ ಇರೋ ಹಂಗೆ ಸ್ಟಾರ್ಟ್ ಯಾವಾಗಿಂದ ಬಿಲ್ಡ್ ಮಾಡಿದಾರೋ ಅಲ್ಲಿಂದ ಇಲ್ಲಿವರೆಗೂ ಅದು ಯಾವ ಉಪಯೋಗಕ್ಕೂ ಬಂದಿಲ್ಲ ಸರ್. ಅದಾದ್ಮೇಲೆ ಒಂದು ಶೌಚಾಲಯ ಮಾಡಿದ್ದಾರೆ, ಆಯ್ತಲ್ವಾ? ಅದನ್ನು ಅದೇ ತರ ಸ್ಟಾರ್ಟ್ ಆಗಿದ್ರೆ ಎಂಡ್ವರೆಗೂ ಇಲ್ಲಿವರೆಗೂ ಯಾವ ಉಪಯೋಗಕ್ಕೂ ಬಂದಿಲ್ಲ. ಈಗ ಹೊರಗಡೆ ಒಂದು ಶೌಚಾಲಯ ಮಾಡಿದ್ದಾರೆ, ಅದನ್ನು ಇನ್ನು ಯಾವುದಕ್ಕೂ ಟೆಂಡರ್ ಕೊಟ್ಟಿಲ್ಲ. ಇದನ್ನೆಲ್ಲ ಸೇರಿಸಿದಾಗ ಕಸದ ವಿಚಾರ ಜನರ ಸಮಸ್ಯೆ ಅಂತ ಹೆಂಗ್ ಹೇಳ್ತೀರಾ ಸರ್ ನೀವು? ಇದು ನೋಡಿ, ಇದು ಟಾಯ್ಲೆಟ್ ಅದೇನು ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲ ಸರ್, ಆದ್ರೆ ನಾನು ಹೇಳ್ತಾ ಇರೋದು ಈ ಭಾಗವನ್ನ ಅಧಿಕಾರಿಗಳು, MLAಗಳು, MP ಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ? ನಾನು ಒಂದಿಷ್ಟು ನಿಮಿಷವಾಗಿ ಮಾತಾಡ್ಬೋದು, ನಾನು ಇದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ ಸರ್. ಅದೇ ಅಲ್ವಾ ಸರ್ ಪ್ರಾಬ್ಲಮ್ ಆಗಿರೋದು ಇವಾಗ? ಸರ್ ಈಗ ಪ್ರಾಬ್ಲಮ್ ಆಗಿರೋದು ಅದೇ ಅಲ್ವಾ ಸರ್? ಈಗ ನೀವು ಒಂದು ಡಿಪಾರ್ಟ್ಮೆಂಟ್ ನೀವು ಹೇಳ್ಕೊತೀರ, ನೀವು ಕೋಆರ್ಡಿನೇಷನ್ ಯಾಕೆ ಸರ್ ಮಾಡ್ಕೊಳ್ಳಲ್ಲ? ನಾನಿರೋದು ಕಸದ ವಿಚಾರವಾಗಿ ಅಷ್ಟೇನೆ. ಏನಕ್ಕೆ ಯಾರು ಮಾಡಿದ್ರು ಯಾರು ಅಲ್ಲ, ನೀವು ಪೊಲೀಸರು ಸಹಾಯ ತಗೋಬಹುದಲ್ವಾ? ಇಲ್ಲಿ ನಿಮ್ಗೆ ಹಾಕಕ್ ಬಿಡಲ್ಲ, ಮಾಡಕ್ ಬಿಡಲ್ಲ ಅಂದ್ರೆ ಜಾಯಿಂಟ್ ಕಮಿಷನ್ ಇರ್ತಾರೆ, ಅವ್ರನ್ನ ಕೇಳಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಸರ್ ನೀವು ಎಷ್ಟು ಲೆಟರ್ ಬರ್ದಿದ್ದೀರಾ ಸರ್ ಪೊಲೀಸರಿಗೆ ಇಲ್ಲಿವರೆಗೂ ನಿಮ್ ಕಡೆಯಿಂದ? ಪೊಲೀಸರಿಗೆ ಎಷ್ಟು ಲೆಟರ್ ಬರ್ತೀರಿ? ಈಗ ನೀವು ಡ್ರಗ್ಸ್ ಹಾಕೊಂಡು ಇದಾಕೊಂಡು ನಮ್ಗೆ ಅಟ್ಯಾಕ್ ಮಾಡಕ್ ಬರ್ತಾರೆ ಇಲ್ಲಿ ಬಂದ್ರೆ ಅಂತ ಹೇಳ್ತಿರಲ್ಲ, ಎಷ್ಟು ಲೆಟರ್ ಬರ್ತೀರಾ ಸರ್? ದಯವಿಟ್ಟು ಹೇಳಿ. 2-3 ಸತಿ ಬರ್ತಿದ್ದೀವಿ ನಾವು. 2-3 ಸರಿ. ಕಳೆದ ಎಷ್ಟು ವರ್ಷದಿಂದ ಸರ್ ಇದು ನಡೀತಾ ಇರೋದು? ಸರ್ ಅದನ್ನೇ ಸರ್, 6 ತಿಂಗಳು ನೀವು ಬಂದೇ ಆಗಿರೋದು ಸರ್. ಆದ್ರೆ ನಿಮ್ ಡಿಪಾರ್ಟ್ಮೆಂಟ್ ಯಾವಾಗಿಂದ ಇದೆ ಸರ್? ನಾವು ಮಾತಾಡ್ತಾ ಇರೋದು ನೀವೊಬ್ಬ ವ್ಯಕ್ತಿಯಾಗಿ ಅಲ್ಲ, ನೀವೊಬ್ಬ ಡಿಪಾರ್ಟ್ಮೆಂಟ್ ಆಗಿ, ನೀವು ಡಿಪಾರ್ಟ್ಮೆಂಟ್ ಅಧಿಕಾರಿಯಾಗಿ ನಾವು ಮಾತಾಡ್ತಾ ಇರೋದು. ಅದನ್ನೇ ಕೇಳ್ತಾ ಇರೋದು. ನೀವು ಹಿಂದಿನ ಹತ್ರನೂ ಕೇಳ್ಕೋಬೇಕಲ್ಲ, ಎಷ್ಟು ಸಾರಿ ನೀವು ಮಾಡಿದ್ರಪ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿ, ನಿಮ್ಗೆ ಗೊತ್ತಿರ್ಬೇಕಲ್ವಾ ಸರ್? ದಯವಿಟ್ಟು ಸರ್ ಇಲ್ಲಿ ಇಮಿಡಿಯೇಟ್ ದಯವಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ನೀವು ಸೊಲ್ಯೂಷನ್ ಇಲ್ಲ ಅಂತ ಹೇಳ್ಬೇಡಿ. ನಿಮಗೆ ಸಹಕಾರ ಕೊಡಕ್ಕೆ ನಾವಿದೀವಿ, KRS ಪಕ್ಷದವರು, ನಮ್ ಟೀಮ್ ಇದೆ ಇಲ್ಲಿ, ನಿಮಗೆ ಪೂರ್ತಿ ಸಹಕಾರ ಕೊಡ್ತೀವಿ. ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ದಯವಿಟ್ಟು ಸರ್ ಇನ್ನೊಂದು ವಾರ 10 ದಿನ ಬಿಟ್ಬಿಟ್ಟು ನಮ್ಮ ಹತ್ರ ಸೊಲ್ಯೂಷನ್ ಇಲ್ಲ, ನಮ್ಗೆ ಆಗಲ್ಲ, ದಯವಿಟ್ಟು ಇದನ್ನ ಹೇಳ್ಬೇಡಿ ಸರ್. ಪ್ಲೀಸ್ ನಮ್ ಸಹಕಾರ ಪೂರ್ತಿ ತಗೊಳ್ಳಿ. ನಾವು ನಿಮ್ ಜೊತೆ ಟಚ್ ಅಲ್ಲಿ ಇರ್ತೀವಿ ದಯವಿಟ್ಟು. ಓಕೆ ಥ್ಯಾಂಕ್ ಈ ಸ್ಟೇಡಿಯಂ ಮಾಡಿರೋದೇ ಒಂದು ದುಡ್ಡುಗೋಸ್ಕರನೇ. ಇದು ನಿರ್ಮಾಣ ಆಗಿದ್ದು ಇನ್ನೂ ಇದೆ, ಇದು ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇನೆ. ಈ ಸಿನಿಮಾನ ನಿಮ್ಗೆ ತೋರಿಸ್ತೀವಿ. ಭ್ರಷ್ಟಾಚಾರದ ಲಾರಿ ಬಂದಿದೆ ನೋಡಿ, ಅದೊಂದು ತೋರಿಸ್ಬಿಡಿ. ಕ್ಲೀನ್ ಮಾಡ್ತಾ ಇದೆ ಅಲ್ಲಿ. ಈಗ ತೋರಿಸಿ ಬನ್ನಿ. ಡೈಲಿ ಆಗತ್ತಂತೆ, ಹೋಗಿ ಅಮ್ಮ. ಕರೆದುಬಿಟ್ಟು ಡೈಲಿ ಇಲ್ಲಿ ನಿಂತ್ಕೊಂಡು ಕಸ ಹಾಕೊಂಡು ನಮ್ಗೆ ಹೇಳ್ಬೇಕಾಯ್ತು. ನೋಡಿ ಇವಾಗ ನಾವು ಬಂದಿರೋದಕ್ಕೆ ಇವಾಗ ಕಸದ ಲಾರಿ ಬಂದಿದೆ, ಮಾಡೋದಕ್ಕೆ ಬಂದಿದ್ದಾರೆ. ಅದು ಆಲ್ರೆಡಿ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ರು, ಆದ್ರೆ ಎಲ್ಲಾ ಸುಳ್ಳು. ಇಲ್ಲಿರೋ ಊಟ ನೋಡಿದ್ರೆ ಸರ್, ಇಲ್ಲಿರೋ ಊಟ ನೋಡಿದ್ರೆ ಗೊತ್ತಾಗಿದೆ ತಿಂಗಳಗಟ್ಲೆ ಬಿದ್ದಿದೆ ಈ ಕಸ. ನಿನ್ನೆದಲ್ಲ ಇದು ಅಂತೇಳಿ ಹೆಂಗ್ ಬಂತು? ಈಗ ಬಂದಿದೆ ನೋಡಿ, ನಾವು ಬಂದಿದ್ದಕ್ಕೆ ಬಂದಿದೆ. ಆಗಲ್ಲ ಅಂತ ಯಾವ್ದು ಇಲ್ಲ, ಹಾಗೆ ಆಗುತ್ತೆ. ಇವ್ರಿಗೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಇವ್ರಿಗೆ ಎಲ್ಲಿ ದುಡ್ಡು ಹೊಡೆಯಕ್ಕೆ ಬಂದು ನೋಡ್ತಾ ಇರ್ತಾರೆ ಅಷ್ಟೇ. ಅಲ್ಲ, ಅದು ಬೇರೆ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ ಆಗದೆ ಇರೋರು ದುಡ್ಡು ಹೊಡಿತಾರೆ. ನೋಡ್ಕೊಳ್ಳಿ, ಈ ತರ ಕಿಂಡಿಗಳು ಇವೆಲ್ಲ ಏನಿದ್ರು ಕಿಡಿಗಳಿಗೆ ಅಡ್ಡ. ಇದು ಅವ್ರಿಗೆ ಇನ್ನೂ ಅನುಕೂಲ ಮಾಡಿಕೊಡುವಂತ ಜಾಗಗಳಿವು. ಯಾವ ರೀತಿ ಇದೆ ಇವ್ರು ಮಾಡಿರೋ ಕೆಲಸ? ಯಾರೋ ಬೇರೆಯವರು ಅಂದ್ರೆ ಮಾಡಿಲ್ಲ ಅಂತ ಕಾಯ್ತಲ್ವಾ? ಡೈಲಿ ಮಾಡಿಸ್ತೀನಲ್ಲ ಕೇಳಿ. ನಾವ್ ಹೇಳೋದು ಅರ್ಥ ಸರ್ ಬೆಳಿಗ್ಗೆ ಬಂದು ಇಲ್ಲಿ ನೋಡಿ, ಬೆಳಿಗ್ಗೆ ಬಾಚ್ಕೊಂಡು ಹೋದ್ರೆ ಅವ್ರು ಹೋಗಿದ ತಕ್ಷಣ ಬಂದು ಹಾಕ್ಬಿಡ್ತಾರೆ. ತಪ್ಪ ಬಂದು ಹಾಕ್ತಾರೆ, ಆ ಕಡೆ ಇರೋರು ಬಂದು ಹಾಕ್ತಾರೆ. ಇದಕ್ಕೊಂದು ಇಟ್ಟಿಲ್ಲ, ಇಟ್ಟಿದ್ದಾನೆ ಸರ್. ಇದು ಇಲ್ಲ, ಇಲ್ಲಿ ಜಾಸ್ತಿ ಗಲೀಜಿತ್ತು ಕಟ್ಟಬೇಕಾದ್ರೆ. ಅಲ್ಲ, ಕಟ್ಟಬೇಕಾದ್ರೆ ಗಲೀಜಿತ್ತು. ಫ್ರೀಡಮ್ ಫೈಟರ್ಸ್ ಇಟ್ಟು ಅವ್ನ ಫೋಟೋ ಹಾಕೋತಾ ಇದ್ರು. ಇಲ್ಲಿ ಫೋಟೋ ಹಾಕೊಂಡಿಲ್ಲ.
MLA ಬಂದು ಉದ್ಘಾಟನೆ ಮಾಡಕ್ಕೆ ಉಚ್ಚ ಹೋಗಿರ್ಬೇಕು ಮೋಸ್ಟ್ಲಿ. ಹೋಗಿದಾನೆ ಅದು ಇಲ್ವಾ? ಇಲ್ಲ, ಅವ್ರು ಬಂದಿರಲ್ಲ ಬಿಡಿ. ಅದು ಯಾರು MLA ಇದಾನೋ ಅವನು ಸಮೇತ ಉದ್ಘಾಟನೆ ಮಾಡೋದಕ್ಕೆ ಉಚ್ಚ ಹೋಗಿಲ್ಲ. 5 ವರ್ಷ ಮೇಲೆ ಆಯ್ತು, ಇನ್ನೇನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಮತ್ತೆ ನಮ್ಗೆ ಬಿಡ್ತಾರೆ. ಓಹೋ, ನೋಡಪ್ಪ ಟಾಯ್ಲೆಟ್. ನೋಡಿ ಯಾವ ರೀತಿ ಇದೆ ಶೌಚಾಲಯ ಅಂತ. ಇದು ಸಾರ್ವಜನಿಕರ ಶೌಚಾಲಯ ಇದು. ಸಾರ್ವಜನಿಕರ ಶೌಚಾಲಯ ಇದು. ಯಾವ ರೀತಿ ಮಾಡೋರು ನೋಡಿ. ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಇದೆ. ರೆಕಾರ್ಡ್ ಮಾಡಿ ಬನ್ನಿ, ಮಾತಾಡಿ. ಒಂದು ಸತಿನೂ ಇಲ್ಲಿ ಯೂಸ್ ಮಾಡಿಲ್ಲ. ಇದು ಕಟ್ಟಿರೋದು ವೇಸ್ಟ್. ನಮಗೆ ಗ್ರೌಂಡ್ ನ ಚಿಕ್ಕದ್ ಮಾಡಿದ್ದಾರೆ. ಒಂದು ನೀರು ವ್ಯವಸ್ಥೆ ಇಲ್ಲ ನೋಡಿ. ನನಗೆ ಒಂದೇನು ಅನಿಸ್ತಾ ಇದೆ ಅಂದ್ರೆ, ಈ ಜಾಗದೊಳಗಡೆ ನಮ್ಮ MLA ಮತ್ತೆ ಯಾರಿದ್ದಾರೆ ಅವರ ಸಹಚರರು ಅವ್ರದ್ದೊಂದು 2-3 ಫೋಟೋ ಹಾಕಿದ್ರೆ ಮೋಸ್ಟ್ಲಿ ಇಲ್ಲಿ ನಿರ್ವಹಣೆ ಮಾಡ್ತಾರೆ. ಅಲ್ಲಿವರೆಗೆ ಮಾಡಲ್ಲ. ಒಂದು ಸತಿನೂ ಬರ್ಲಿಲ್ಲ. 5 ವರ್ಷದಲ್ಲಿ ಒಂದು ಸತಿನೂ ಕ್ವಾಲಿಟಿ ಗೊತ್ತಾಗೋದು ಅವ್ರಿಗೆ. ಹೊರಗಡೆ ತಾನೇ ಮಾಡ್ಬೇಕು. ಯಾಕೆ ಮಾಡ್ಬೇಕು? ನೋಡ್ರಿ, ನೋಡಿ ಇದು ಶೌಚಾಲಯ ಅಂತ. ಇದು ಹೆಂಗಿದೆ ನೋಡಿ, ಸೂಪರ್ ಆಗಿ ಸುಂದರ ಆಗಿದೆ. ಇಂಥ ಶೌಚಾಲಯ ನಮ್ಮ ಹಿಂದೂಸ್ತಾನ ಒಳಕ್ಕೆ, ನಮ್ಮ ಕರ್ನಾಟಕ ಬೆಂಗಳೂರು ಸಿಟಿ ಒಳಕ್ಕೆ ಇಲ್ಲೇ ಇಲ್ಲ ಇಂಥ ಶೌಚಾಲಯ. ಎಷ್ಟು ಚೆನ್ನಾಗಿದೆ ನೋಡಿ ಸರ್, ತುಂಬ ಚೆನ್ನಾಗಿದೆ ನೋಡಿ ಸರ್. ಸಪೋರ್ಟ್ ಮಾಡಿ ರೌಂಡ್ ಬಂದ್ಬಿಟ್ಟು ಕನ್ಕ್ಲೂಡ್ ಮಾಡಿ ಇಲ್ಲೇ ಮಾಡೋಣ. ಬನ್ನಿ, ರೌಂಡ್ ಅಲ್ಲಿ ಮಾತಾಡಿ. ಬೋರು ಇದು ವಾಟರ್ ಪ್ಲಾಂಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಮಾಡಿರೋದು. 5 ವರ್ಷ ಆಯ್ತು ಮಾಡಿ. ನಾವು ಸುಮಾರು ಒಂದು 10 ಸತಿ ನಾವು ಹೇಳಿದ್ರೆ, ಏನೋ ಒಂದು ಹ್ಯಾಂಡಿಕ್ಯಾಪ್ಗೆ ಏನೋ ಒಂದು ಜೀವನ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ ಅಂದ್ರೆ ಅದು ಮಾಡ್ಕೊಳಕ್ಕೆ ಯೋಗ್ತಿಲ್ಲ. ಅಲ್ಲಿ MLA ಆಗಲಿ, ಯಾರು ಕಾರ್ಪೊರೇಷನ್ ಆಗಲಿ, BBMP ಆಗಲಿ, ಯಾರಿಗೂ MLA ಅಶೋಕ್ ಅಂತೆ. ಅವ್ರು ಯಾರು ಅಶೋಕ್ ಅಂದ್ರೆ ಕೆಲವು ಜನ ಗೊತ್ತಿಲ್ಲ ಇಲ್ಲಿ. ಯಾಕಂದ್ರೆ ಈಗ ಬಂದ್ರೆ ತಾನೇ ಗೊತ್ತಾಗಕ್ಕೆ. ಬರೀ ವೋಟ್ ಎಲೆಕ್ಷನ್ ಮಾತ್ರ ಒಂದ್ ದಿನ ಕ್ಲೀನ್ ಮಾಡ್ಬಿಡ್ತಾರೆ, ಬರ್ತಾರೆ ವೋಟ್ ಹಾಕಿ ಅನ್ಬಿಟ್ಟು. ಇಲ್ಲ ಅಂದ್ರೆ ಯಾವ ಟೈಮ್ ಬರಲ್ಲ. ಅದು ಒಂದ್ಸತಿ ಬರ್ತಾರೆ. ದೊಡ್ಡದಾಗಿ 7 ಸತಿ ಗೆದ್ದಿದ್ದಾರೆ. 7 ಸತಿ ಗೆದ್ದಿದ್ದಕ್ಕೆ ಏನ್ ಮಾಡಿದ್ದಾರೆ ನೋಡಿ, ನೀವೇ ನೋಡಿ. 7 ಸತಿ ಗೆದ್ದಿದ್ದಾರೆ ಒಂದು MLA. ಏನ್ ಮಾಡಿದ್ದಾರೆ ಇಲ್ಲಿ ಏರಿಯಾದಲ್ಲಿ? ಏನು ಮಾಡಿಲ್ಲ. ಹೋಗಿ ಲೆಟರ್ ಕೊಟ್ಟರು ಮಾಡಿಲ್ಲ. ಹೋಗಿ ಜನಗಳು ಪಬ್ಲಿಕ್ ಹೇಳಿಲ್ಲ. ಅವ್ರಿಗೆ ಮುಗಿಲ್ಲ ಮಾತು. ಪ್ರತಿ ಒಂದು ಗ್ರೌಂಡ್ ಅಲ್ಲಿ ವಾರಕ್ಕೆ 2 ಸತಿ ಕ್ಲೀನ್ ಮಾಡ್ತಾರೆ BBMP ಕಡೆಯಿಂದ. ವರ್ಷ ಗಂಟೆ ಹಾಕೊಂಡು ಈ ಗ್ರೌಂಡ್ ಮಾತ್ರ ಕ್ಲೀನ್ ಮಾಡಲ್ಲ. ಆದಷ್ಟು ಕಸನ ಹಾಕ್ತಾರೆ. ಇದ್ ಬಂದ್ ಕಟ್ಕೊಳ್ತೀನಿ. ಲೈಬ್ರರಿ ಅಂತ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದು BBMPಗೆ ಅಂತ ಯೂಸ್ ಮಾಡಿ ಬೇರೆ ಕಸದೇ ಆಗ್ತಾ ಇದ್ದವ್ರೆ. ಅದರಿಂದ ಸ್ಕೂಲ್ ಪಾಠ ಹೋಗಲಿ ಅವ್ರ ಮಕ್ಕಳಿಗೆ ತುಂಬಾ ಅನುಕೂಲನೇ ಇಲ್ಲ. ತುಂಬಾ ವಾಸನೆ, ಸ್ಮೆಲ್ಲು, ಊಟ ಮಾಡಕ್ಕಾಗಲ್ಲ. ಹಾಸ್ಪಿಟ್ಲು ಅದನ್ನೇ ಓಡಾಡ್ತಾ ಇದ್ದವ್ರೆ. ಇದರಿಂದ ತುಂಬಾ ಕಷ್ಟ ಆಗಿದೆ. ನೀವು ಮಾತಾಡ್ಬಾರ್ದ್ರಿ, ನೀವು ಮಾತಾಡ್ಬೇಡಿ. ಬಂಧುಗಳೇ, ಇದು BR ಅಂಬೇಡ್ಕರ್ ಸಮಾಜ ಕಲ್ಯಾಣ ಗ್ರಂಥಾಲಯ. ಇದು BBMP ಬನಶಂಕರಿ ದೇವಸ್ಥಾನ ವಾರ್ಡ್ 180 ಸರ್ಕಾರಿ ಶಾಲೆ ಕದರಹಳ್ಳಿ ಪಾರ್ಕ್. ಈ ಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಮೈದಾನದಲ್ಲಿ ಇಲ್ಲಿ ಮಕ್ಕಳಿಗೆಲ್ಲ ಓದ್ಲಿ ಅನ್ನೋದು ಅಂತೇಳಿ ಒಂದು ವಿದ್ಯಾಭ್ಯಾಸ ಜ್ಞಾನ ಸಂಪಾದನೆ ಮಾಡಲಿ ಅಂತ ಒಂದು ಲೈಬ್ರರಿ ಮಾಡಿದ್ದಾರೆ, ಒಂದು ಸದುದ್ದೇಶ ಮಾಡಿದ್ದಾರೆ. ನೋಡೋಣ ಬನ್ನಿ, ಎಷ್ಟು ಜನ ಮಕ್ಕಳು ಲೈಫ್ ಬುಕ್ಗಳಿದ್ದಾವೆ, ಎಷ್ಟು ಜನ ಓದ್ತಾ ಇದ್ದಾರೆ ಮಕ್ಕಳು, ಜ್ಞಾನಾರ್ಜನೆ ಮಾಡ್ಕೊಳ್ಳೋಕೆ ಇವರು ಖರ್ಚು ಮಾಡಿರೋದನ್ನ ಎಷ್ಟು ಸದ್ಬಳಕೆ ಆಗ್ತಿದೆ ಅನ್ನೋದನ್ನ ನಾವು ಇಲ್ಲಿ ಪುಸ್ತಕ ಇದೆ. ನಿರ್ವಾಹಕ ಯಾರಿದ್ದಾರೆ ಅವ್ರು ಕೇಳೋಣ ಬನ್ನಿ, ನೋಡೋಣ. ಹುಡುಗಿ ಮಕ್ಕಳೆಲ್ಲ ಒಳಗಿದ್ದಾರೆ. ಮಕ್ಕಳು ಓದ್ತಾ ಇದಾರೆ ಒಳಗಡೆ. ಚಟುವಟಿಕೆ ಗಾಂಜಾ ಮಾರೋರ ಲೈಬ್ರರಿ 10 ವರ್ಷದಿಂದ ನಾಚಿಕೆ ಈ ಕಡೆ ಹೋಗಿ. ನೀನ್ ಯಾಕೆ ಗೈಡ್ ಮಾಡ್ತಾ ಇದೀಯಾ? ನಿನ್ಗೆ ಯಾರು ಹೇಳಿದ್ದು? ನೋಡಿ ಬನ್ನಿ, ಹಂಗೆ ವಿಡಿಯೋ ಮಾಡ್ಕೊಳ್ಳಿ. ಇದು ಒಳಗಡೆ ಹೋಗೋಣ. ಕೆಳಗಡೆ ತೋರಿಸಿ. ಲೈಬ್ರರಿಗೆ ಹೋಗುವ ದಾರಿ ನೋಡಿ ದಾರಿ, ಲೈಬ್ರರಿಗೆ ಹೋಗುವಂತ ದಾರಿ ಇದು. ನಾವು ಭಾರತ ವಿಶ್ವಗುರು ಆಗೋದಕ್ಕೆ ಸ್ವಲ್ಪನೇ ಇರೋದು. ಬನ್ನಿ ತೋರಿಸ್ತೀವಿ. ಮಕ್ಕಳು ಓದ್ತಾ ಇದ್ದಾರೆ ವಿಶ್ವಗುರು ಆಗೋದಕ್ಕೆ. ಬನ್ನಿ, ತೋರಿಸಿ. ಸೆಂಟ್ ಫ್ಯಾಕ್ಟ್ರಿ ತೋರಿಸಿ.
ಪರ್ಫಿನ್ ಹಾಕಿದ್ದಾರೆ ಸರ್. IAS IPS ಓದೋರೆಲ್ಲ ಇಲ್ಲಿ ನೋಡಿ ಬಂಧುಗಳೇ, ಇದು ಲೈಬ್ರರಿ ಎಷ್ಟು ಮಕ್ಕಳು ಹಾಳಾಗ್ತಾರೆ, ಎಷ್ಟು ಮಕ್ಕಳು ಒಂದು ಕಡೆ ಇದು ಲೈಬ್ರರಿಲಿ ಕುತ್ಕೊಳ್ಳಕ್ಕೆ ನೋಡಿ ಸೋಫಾ ಇದೆ, ಕುತ್ಕೊಳ್ಳಕ್ಕೆ ಓದೋದಕ್ಕೆ ಸೋಫಾ. ಕೂತ್ಕೊಳ್ತಾರೆ ಮಕ್ಕಳು, ಹೆಂಗೋ ಕೂತ್ಕೊಳ್ತಾರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನೋಡಿ ಟೇಬಲ್ ಇದೆ, ಟೇಬಲ್ ಓದೋದಕ್ಕೆ, ಬರೆಯೋದಕ್ಕೆ ಕಂಪ್ಯೂಟರ್ಗಳಿದೆ ನೋಡಿ ಸರ್, ನೋಡಿ ಸರ್ ಆ ಕಡೆ ಇದು. ಇಲ್ಲಿ ನಿಮ್ಗೆ ಏನಾದ್ರು ಏನು ಏನ್ ಹೇಳ್ತಾರೆ, ಬಾಯಾರಿಕೆ ಗೀರಿಗೆ ಆದ್ರೆ ನೀರು ಕುಡಿಯೋದಕ್ಕೆ ಬಿಯರು ಇದೆ. ಬಿಯರ್ ಇದೆ ಅಲ್ವಾ, ಇಲ್ಲಿ ಬಿಯರ್ ಬಾಟ್ಲಿತ್ತಲ್ಲ, ಎಲ್ಲೋಯ್ತು? ಟೆಟ್ರಾ ಪ್ಯಾಕ್ ಬಿಸಾಕಿದ್ದಾರೆ ಸರ್. ಎಲ್ಲ ಇದೆ. ಇಂಜೆಕ್ಷನ್ ನೋಡಿ ಗ್ಲಾಸು ಕುಡಿಯೋದು, ನೋಡಿ ಟೆಟ್ರಾ ಪ್ಯಾಕ್. ನೀವು ಕುಡಿಯೋದಕ್ಕೆ ನಿಮ್ಗೆ ಬಾಯಾರಿಕೆ ಆದ್ರೆ ಲೈಬ್ರರಿಲಿ ಕುಡಿಯೋದಕ್ಕೆಲ್ಲ ಇದೆ. ಗಾಂಜಾ ಇದೆಲ್ಲ ಇಂಜೆಕ್ಷನ್ ಎಲ್ಲ ಇತ್ತು ನೋಡಿ. ನಿಮ್ಗೆ ಮುಟ್ಬೇಡಿ ಏನ್ ಮಾಡ್ತೀರಾ ಬಿಡಿ. ಓದಿ ನಿಮ್ಗೆ ಸ್ಟ್ರೆಸ್ ಆಗ್ಬಿಟ್ರೆ ಸ್ಟ್ರೆಸ್ ಇಂದ ರಿಲೀಫ್ ಮಾಡ್ಕೊಳಕ್ಕೆ ಮಕ್ಕಳಿಗೆ ಗ್ರಂಥಾಲಯದಲ್ಲಿ ಇಂಜೆಕ್ಷನ್ ಕೂಡ ಇದೆ, ಸಪ್ಲೈ ಇದೆ, ಅವಕಾಶ ಇದೆ ತಗೊಳ್ಳೋದಕ್ಕೆ. ಸೊ ಇದು ನಮ್ಮ ಇಂಜೆಕ್ಷನ್ ಇದು ನಮ್ಮ ಲೈಬ್ರರಿ. ಬನ್ನಿ, ಒಳಗಡೆ ಒಂದು ಸೋಫಾ ಇದೆ ಸರ್. ಇಲ್ಲಿ ನೋಡಿ, ಕ್ಯಾಂಪ್ ಫೈರ್ ಮಾಡ್ಬೋದು ಲೈಬ್ರರಿ ಒಳಗೆ. ಕ್ಯಾಂಪ್ ಫೈರ್ ಚಳಿ ಇದ್ರೆ ಇಲ್ಲಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ನೋಡಿ ಇಂಜೆಕ್ಷನ್ಗಳು ನೋಡಿ, ಎಷ್ಟೊಂದು ಇಂಜೆಕ್ಷನ್. ಬರೀ ಇಂಜೆಕ್ಷನ್ ಪಾಕೆಟ್. ಇದು ಕೆಲವು ಸಲ ನನ್ಗೆ ಅನ್ಸುತ್ತೆ ಇದು ಲೈಬ್ರರಿನ ಹಾಸ್ಪಿಟಲ್ ಕ್ಲಿನಿಕ್ ಅಂತ. ಹೌದು. ಸೊ ಎಲ್ಲ ತರದ್ದು ಇದೆ, ಸಿಗರೇಟು, ಗಾಂಜಾ, ಟೆಟ್ರಾ ಪ್ಯಾಕ್ ಕುಡಿಯೋದಕ್ಕೆ. ಚೆನ್ನಾಗಿದೆ ಸರ್ ಸೋಫಾ. ಯೂಸ್ ಮಾಡಿದ್ರೆ ಸರ್ ಸ್ವಚ್ಛ ಸೋಫಾ ತಗೊಂಡೋಗ್ಬಿಡಿ ಸರ್. ಸರ್ ತಗೊಂಡೋಗ್ಬಿಡಿ ಸರ್. ಹೇಳಿ ಸರ್, ತೋರಿಸಿ ಸರ್. ಇಂಜೆಕ್ಷನ್ ಇದೆ ಯೂಸ್ ಮಾಡಿಲ್ಲ ನೋಡಿ, ಇದೆ ಎಲ್ಲ ಓಡೋಗ್ಬಿಟ್ಟು ಎಲ್ಲ ಅರ್ಥದಲ್ಲಿ ಬಿಟ್ಟು ಓಡೋಗಿದ್ದಾರೆ. ಬರೀ ಇಂಜೆಕ್ಷನ್ ಎಣ್ಣೆ ಹೊಡೆಯೋದಕ್ಕೆ. ಬನ್ನಿ ಒಂದು ವೇಳೆ ಇದು ನೀವು ನೋಡ್ತಾ ಇದ್ದೀರಾ, ಇದು ಕೇವಲ ಬನಶಂಕರಿ ಕಟ್ಟೆ ಅಲ್ಲ, ಇದು ಯಾಕೆ ನಡೀತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಮೇಲೆ ನೋಡಿ ಸರ್, ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗ್ ನೋಡಿ, ಸಾರ್ವಜನಿಕ ಬಿಲ್ಡಿಂಗ್, ಶಾಸಕರಿಗೆ ಅವಮಾನ. ಟಾಯ್ಲೆಟ್ ಶಾಸಕರಿಗೆ ಟಾಯ್ಲೆಟ್ ಇದೆ ನೋಡಿ. ಈ ಕಡೆ ಏನಾದ್ರು ನೀವು ಬಂದಾಗ ನಿಮ್ಗೆ ರಿಲೀಫ್ ಬೇಕಾದ್ರೆ ಇಲ್ಲಿ ಟಾಯ್ಲೆಟ್ಗೆ ಬರ್ಬೋದು. ಒಂಚೂರು ಹಂಗೆ ಮೇಲೆ ಬಂದ್ಬಿಡಿ, ಎಲ್ಲ road ಹಾಕಿ. ಸರ್ಕಾರ ಇರುವಾಗಲೇ ಮಾಡಿರ್ಬೋದು ಇದನ್ನ. ಇಲ್ಲಿ ಡ್ರಗ್ಸ್, ಗಾಂಜಾ ಪ್ರತಿದಿನ ನಡೆಯುತ್ತೆ. ಮೇಲೆ ಕಾಣಿಸುತ್ತೆ ಸರ್. ಮೇಲಿಂದ ಯಾರೋ ಕ್ಲೀನ್ ಮಾಡಿದ್ದಾರೆ ಸರ್, ಇವಾಗ ಯಾರೋ ಇಲ್ಲಿ ಕ್ಲೀನ್ ಮಾಡಿದ್ದಾರೆ. ಬಟ್ ನೋಡಿ ಶಾಲೆ ಇದೆ ಪಕ್ಕದಲ್ಲಿ, ಎಲ್ಲ ಇಲ್ಲಿಂದಾನೇ ಜಂಪ್ ಇಲ್ಲೇ ನಡೆಯೋದು ಅನೈತಿಕ ಚಟುವಟಿಕೆ, ಇಲ್ಲೇ ನಡೆಯುವಂತದ್ದು. ಇದು ಶಾಲೆ, ಪಕ್ಕದ ಬಿಲ್ಡಿಂಗ್ ಏನೇ ಶಾಲೆ, ಮಕ್ಕಳು ಓದ್ತಾ ಇದ್ದಾರೆ ಸರ್. ನೀರ್ ಬಾಟ್ಲು, ಶಾಲೆಯ ಸಿಬ್ಬಂದಿ, ಟೀಚರ್ಗಳು ಮತ್ತೆ ಹೆಡ್ ಮಾಸ್ಟರ್ಗಳು ತುಂಬಾ ಸಲ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೆ ಯಾವ ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈಗ ನೋಡಿದ್ರಲ್ಲ, ಕಸ ವಿಲೇವಾರಿ ಅವರು ಹೆಂಗೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು, ನಮ್ದಲ್ಲ ಸರ್ ಪ್ರಾಬ್ಲಮ್, ನಮ್ ಕೈಲಿ ಆಗಲ್ಲ ಅಂತ ಕೈ ಬಿಟ್ಬಿಟ್ಟು. ಅದೇ ರೀತಿ ಪೊಲೀಸರು ಕೂಡ ನಿನ್ನೆ ನಾವು ನೋಡೋದಕ್ಕೆ ಬಂದಾಗ ಇಲ್ಲೇ ಮೇಲ್ಗಡೆ ಬಿಲ್ಡಿಂಗ್ ಮೇಲ್ಗಡೆ ಬಂದ್ಬಿಟ್ಟು ಇಂಜೆಕ್ಷನ್ ಏನೋ ತಗೊಳ್ಳುವಂತದ್ದು ನಡೀತಾ ಇತ್ತು ಸರ್. ಇಲ್ಲೇ ನಡೀತಾರೆ ಇಂಜೆಕ್ಷನ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನೋಡಿ ಇಲ್ಲೂ ಇದೆ. ಎಲ್ಲ ಮುಚ್ಚಳ ನೋಡಿ ಸರ್,
ಜಾಗ ಇದೆ. ತೋರಿಸಿ ನೋಡಿ ಅಲ್ಲಿ ಎಲ್ಲ ಕಾಣಿಸ್ತಾ ಇದೆಯಲ್ಲ? ಅದೆಲ್ಲ ಇಂಜೆಕ್ಷನ್ ಅದು ಇದು ಮಾಡ್ಕೊಂಡು ಮಾಡ್ತಾರೆ ಅವ್ರು. ಆರಾಮಾಗಿ ಆರಾಮಾಗಿ ಯಾರು ಕಾಣ್ತಾರೆ ಇಲ್ಲಿ. ಅಲ್ಲಿ ಸ್ಕೂಲ್ ಇದೆ, ಇಲ್ಲಿ ಸ್ಕೂಲ್ ಇದೆ, ಅಲ್ಲಿ ಒಂದು ಸ್ಕೂಲ್ ಇದೆಯಾ? ನೋಡಿ ಅದು ಸ್ಕೂಲ್. ಅದನ್ನು ಸ್ಕೂಲ್ ಮುಖ್ಯವಾದ ವಿಚಾರ ನೀವು ತಿಳ್ಕೋಬೇಕು ಏನಂದ್ರೆ, ಶಾಲೆಯ ಯಾವುದೇ ಒಂದು ಶಾಲೆ ಇದ್ದಾಗ ಅದ್ರ ಸುತ್ತಮುತ್ತ ಬೀಡಿ ಸಿಗರೇಟು ಮಾರಬಾರ್ದು, ಮದ್ಯ ಮಾರಬಾರ್ದು ಅಂತ ರೂಲ್ಸ್ ಇದೆ. ಯಾಕೆ ಈ ರೂಲ್ಸ್ ಮಾಡಿದ್ದಾರೆ? ಯಾಕೆ ಅಂದ್ರೆ ಮಕ್ಕಳು ಓದುವಂತಹ ವಾತಾವರಣ ಏನಿದೆ ಅದು ಸ್ವಚ್ಛವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಅವ್ರಿಗೆ ಇಂತಹ ಏನು ಕೆಟ್ಟ ದಾರಿ ಅವ್ರಿಗೆ ಕಾಣಿಸಬಾರದು, ಅವ್ರು ಒಳ್ಳೆ ದಾರಿಲಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ದಾರೆ ಈ ರೂಲ್ನ. ಇಲ್ಲಿ ನೋಡಿದ್ರೆ ಎಲ್ಲಾ ತರದ್ದು ಇಲ್ಲಿ ಶಾಲೆಯ ಬಿಲ್ಡಿಂಗ್ ನ ಪಕ್ಕದಲ್ಲೇ ಈ ಎಲ್ಲಾ ತರದ್ದು ನಡೀತಾ ಇದೆ. ಅಂದ್ರೆ ಏನ್ ಉದ್ದೇಶ? ಈ ನಮ್ಮ ಅಧಿಕಾರ ಹಿಡಿದಿರುವಂತಹ MLA MP-ಗಳಾಗ್ಲಿ ಅಥವಾ ನಾವು ಸಂಬಳ ಕೊಟ್ಟು ಇಟ್ಟಿರುವಂತಹ ಅಧಿಕಾರಿಗಳಾಗ್ಲಿ ಇವರಿಗೆ ಏನಾದ್ರೂ ಜನರ ಬಗ್ಗೆ, ಮಕ್ಕಳ ಬಗ್ಗೆ ಕಾಳಜಿ ಇದೆಯಾ? ಇಲ್ಲ. ಶಾಲೆಯ ಹೆಡ್ ಮಿಸ್ಟ್ರೆಸ್ ಅವರು ಎಷ್ಟೋ ಪ್ರಯತ್ನಗಳು ಮಾಡಿದ್ದಾರೆ, ಲೆಟರ್ಗಳು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವ್ರು ಅದ್ರ ಮೇಲೆ ಇನ್ನೇನ್ ಮಾಡ್ಬೇಕು? ಹೊರಗಡೆ ಬಂದು ಇಲ್ಲಿಂದ ಅವ್ರು ಓಡಿಸೋ ಕೆಲಸ ಅವ್ರು ಮಾಡ್ಬೇಕಾ? ಅದವ್ರ ಕೆಲಸನಾ? ಅವ್ರ ಕೆಲಸ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂತ ಟೀಚಿಂಗ್ ಕೊಡುವಂತದ್ದು, ಅದನ್ನ ಅವ್ರು ಮಾಡ್ತಾ ಇದಾರೆ. ಅದ್ರ ಮೇಲೆ ಇದರ ಲೆಟರ್ಗಳು ಕೊಡ್ತಾ ಇದಾರೆ, ನಮಗೂ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ ಲೆಟರ್. ಈಗ ಅದಕ್ಕೋಸ್ಕರ ನಾವು ಬಂದಿರುವಂತದ್ದು. ಇದನ್ನೆಲ್ಲ ಸರಿ ಮಾಡ್ಬೇಕು. ಯಾಕಂದ್ರೆ ಒಬ್ರು ಟೀಚರ್ ಬಂದು ನಮ್ಗೆ ಹೇಳ್ತಾರೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಅದನ್ನ ನಾವು ಗಂಭೀರವಾಗಿ ತಗೋಬೇಕು. ಯಾಕಂದ್ರೆ ಆ ಸಮಸ್ಯೆ ನಮ್ಮ ಮುಂದಿನ ಪೀಳಿಗೆಗೆ ಅಫೆಕ್ಟ್ ಆಗುವಂತಹ ಸಮಸ್ಯೆ, ಮುಂದಿನ ಪೀಳಿಗೆಗೆ ಏನು ತೊಂದರೆ ಆಗುವಂತಹ ಸಮಸ್ಯೆ, ಅದನ್ನ ನಾವು ಗಂಭೀರವಾಗಿ ತಗೋಬೇಕು. ಈ ಅಧಿಕಾರಿಗಳಿಗೆ, MLA MP-ಗಳಿಗೆ ಇಷ್ಟು ಸಿಂಪಲ್ ಆಗಿ ಇವ್ರಿಗೆ ಇಷ್ಟು ಕಾಮನ್ ಸೆನ್ಸ್, ಇಷ್ಟು ನಾಲೆಜ್ ಇಲ್ಲ ಅಂದ್ರೆ ಇವ್ರು ಏನ್ ಆಡಳಿತ ಮಾಡ್ತಾರೆ? ಯಾಕೆ ಇವ್ರನ್ನೆಲ್ಲ ನಾವು ಇನ್ನು ಆಯ್ಕೆ ಮಾಡಿ ಕಳಿಸ್ತಾ ಇದೀವಿ? ದಯವಿಟ್ಟು ಎಲ್ಲರೂ ಯೋಚನೆ ಮಾಡಬೇಕು. ನಾವು ಈಗ KRS ಪಕ್ಷ ಬನಶಂಕರಿ ದೇವಸ್ಥಾನ ವಾರ್ಡ್ ತುಂಬಾ ಆಕ್ಟಿವ್ ಆಗಿ ಕೂಡ ಇದಾವೆ. ಪೊಲೀಸ್ನವ್ರು ಗೊತ್ತಾಗಲ್ವಾ? ಕ್ಯಾಮ್ರಾ ವರ್ಕಿಂಗ್ ಇಲ್ಲ. ಅದೇ ತೋರಿಸಿ, ಅದು ಝೂಮ್ ಮಾಡಿ, ಸ್ವಲ್ಪ ಝೂಮ್ ಮಾಡಿ, ಹೆಂಗೆ ಸ್ವಲ್ಪ ಝೂಮ್ ಮಾಡಿ, ಕಾಣ್ತಾ ಇದೆ ಸರ್. ಅದೇ ಲೈವ್ ಕ್ಯಾಮ್ರಾಗಳು ಸಹ ಸೊ ಕ್ಯಾಮ್ರಾ ಇದಾವೆ, ಆದ್ರೆ ಕ್ಯಾಮ್ರಾ ಯಾವುದು ಕೆಲಸ ಮಾಡ್ತಾ ಇಲ್ಲ ಅಂತ ಪೊಲೀಸರು ಹೇಳ್ತಾ ಇದಾರೆ, ಜನನು ಹೇಳ್ತಾ ಇದಾರೆ. ಸೊ ಅದನ್ನ ಸರಿ ಮಾಡುವಂತ ಕೆಲಸನೂ ಆಗ್ಬೇಕು. ಇಲ್ಲಿ ಇನ್ನೊಂದು ಸ್ವಲ್ಪ ಕ್ಯಾಮ್ರಾಗಳನ್ನು ಹಾಕ್ಸ್ಬೇಕು. ಬಂಧುಗಳೇ, ನಾವು ಇವತ್ತು ಕೇವಲ ನಿಮ್ಗೆ ವಿಚಾರ ಹೇಳಕ್ ಬಂದಿಲ್ಲ, ನಾವು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂತಾನೆ ಬಂದಿದ್ದೀವಿ. ಇದೇನಿದೆ ಹೈಟೆನ್ಷನ್ ವಾಯಿಡ? ಅಲ್ಲ, ಇಲ್ಲಿಂದ ತೋರಿಸಿದ್ರೆ ಅಲ್ಲ, ಅಲ್ಲಿ ಶಾಲೆಯ ಬಿಲ್ಡಿಂಗ್ ಮೇಲೆ ಇದೆ ನೋಡಿ ಇಂಜೆಕ್ಷನ್. ಬಿಲ್ಡಿಂಗ್ ಮೇಲೆ ಇದೆ ಅನ್ಸುತ್ತೆ. ಸರಿ ಬನ್ನಿ ಬಂಧುಗಳೇ, ನಾವು ಕೇವಲ ಇವತ್ತು ಇಲ್ಲಿ ಬಂದು ನಿಮ್ಗೆ ತೋರಿಸಿ ಅವ್ರ ಕೆಲಸ ಮಾಡಿಲ್ಲ, ಇವ್ರ ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕೆ ಬಂದಿಲ್ಲ. ನಾವು ಇವತ್ತು ಬಂದಿರುವಂತ ಉದ್ದೇಶ, ನಾವು ಇದನ್ನ ಸರಿ ಮಾಡಬೇಕು ಅಂತಾನೆ ಬಂದಿದ್ವಿ. ಅಧಿಕಾರಿಗಳಿಗೆ ಲಾಠಿ ಅಲ್ಲಪ್ಪ ಕೊಡಿ. ಅಧಿಕಾರಿಗಳು ಲೆಟರ್ಗಳಿಗೆ ಸ್ಪಂದಿಸಲ್ಲ, ಲಾಠಿಗಳಿಗೆ ಸ್ಪಂದಿಸ್ತಾರೆ. ಕಾನೂನಿನ ಲಾಠಿಯ ಮೂಲಕ ನಾವು ಅವ್ರನ್ನ ಸ್ಪಂದಿಸಂಗ್ ಮಾಡ್ತೀವಿ. ಲೆಟರ್ಗಳದ್ದು ಕಾಲ ಮುಗಿದೋಯ್ತು, ಈಗ ಲಾಠಿ ಕಾಲ. ಲಾಠಿ ಹಿಡ್ಕೊಂಡು ನಿಮ್ಮ ಆಫೀಸ್ಗೆ ಬರೋದು ನಾವು, ಯಾರಿಗೂ ಹೊಡೆಯಲ್ಲ, ಕಾನೂನಲ್ಲೇ ಹೊಡಿತೀವಿ ನಿಮ್ಮನ್ನ. ಕಾನೂನು ಮೂಲಕನೇ ಹೊಡಿತೀವಿ. ಬಂಧುಗಳೇ, ಬನ್ನಿ, ಇನ್ನೂ ಇದೆ ತೋರಿಸುವಂತದ್ದು, ತೋರ್ಸೋಣ. ಎಲ್ಲೋದ್ರೂ ಇವತ್ತು ತೋರಿಸಿ ಮುಗಿಸ್ಬಿಡೋಣ. ಆಮೇಲೆ ಅದ್ರ ಮೇಲೆ ಇದು ಒಂದು ಇದನ್ಸುತ್ತೆ, ಬೋರ್ವೆಲ್ ಅಲ್ವಾ? ಬೋರ್ವೆಲ್ ಸರ್ ಅದು. ಮಾಡೋಣ, ಅದು ತೋರಿಸಿ. ಅದನ್ನ ಇದು ಸ್ಟೇಜು ಧನಂಜಯ ತೋರಿಸಿ. ಒಳಗಡೆ ಗ್ರೀನ್ ರೂಮ್ ತೋರಿಸಿ, ಗ್ರೀನ್ ರೂಮ್ ಮಾತಾಡಿ. ಜನಗೂ ಉಪಯೋಗ ಆಗಲಿ ಅಂದ್ಬಿಟ್ಟು, ಅಂದ್ರೆ ಇಲ್ಲಿ ಯಾರು ಗಾಂಜಾ ಹೊಡೆಯೋರ್ಗೆ, ಎಣ್ಣೆ ಹೊಡೆಯೋರ್ಗೆ, ಅವ್ರಿಗೆ ಉಪಯೋಗ ಆಗಲಿ ಅಂತ ಇದು ಮಾಡಿಕೊಟ್ಟಿರೋ ಅಂತ ರೂಮ್ ಇದು. ಆಯ್ತಾ, ನೋಡ್ಬೋದು ಇಲ್ಲಿ ಈ ವ್ಯವಸ್ಥೆ ಹೇಗೆ ಇವರು ಅವ್ರನ್ನ ಯಾರ ಈ ಅನೈತಿಕ ಚಟುವಟಿಕೆ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಯಾವ ತರ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡ್ಬೋದು. ಇದರಲ್ಲಿ ಎಲ್ಲಾ ತರನು ಇದೆ. ಈ ಕಡೆ ಗಂಡಿಂದು, ಆ ಕಡೆ ಹೆಣ್ಣಿಂದು ರೂಮ್ ಇರೋದು. ಏನಾದ್ರು ಫಂಕ್ಷನ್ ಮಾಡ್ಬೇಕಂದ್ರೆ ನೋಡಿ, ಬನ್ನಿ, ಅಲ್ಲಿ ಹೆಣ್ಣಿನ ರೂಮ್ ಅಲ್ಲಿ ಬಿಯರ್ ಇಟ್ಟಿದ್ದಾರೆ.
Iya, jangan lupa makan ada. Manjar ya tapi apa ya? ಅಶೋಕ್ ಇದಾನಲ್ಲ ದೊಡ್ಡ ರಾಜನೀತಿ ಮಾಡೋನು ಅವರು ಯಾವ ಟೈಮಲ್ಲಿ ರಾಜನೀತಿ ಏನ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು ಅವನಿಗೆ. ಈಗ ವಾಸನೆ ಹೊಡಿಯತ್ತೆ, ಆಮೇಲೆ ಹೊಡಿಯಲ್ಲ ವಾಸನೆ. ಪೊಲೀಸು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ, ಏನಾಗಿದೆ ಭವಿಷ್ಯಕ್ಕಾಗಿ ಸ್ವಲ್ಪ ನಮ್ಮವ್ರ ಸಭೆ ಇರ್ತಾವ್ರಿ, ಅವರಿಗೆ ಬನ್ನಿ, ನಮ್ಮವರೆಲ್ಲ ಸ್ವಲ್ಪ ಬನ್ನಿ, ಹುಡುಗರು ನಾಗರಿಕರು ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ. ಅವ್ರ ಬನ್ನಿ, ಅವ್ರ ಯಜಮಾನ್ರ ಕರೀರಿ ಬನ್ನಿ. ರೂಮ್ ಬಗ್ಗೆ ಏನೋ ಹೇಳ್ತಾರಂತೆ, ಇಲ್ಲಿ ಆಗಿರೋ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡಿ. ಲೋಕಲ್ ಜನ ಅಂದ್ರೆ ಸ್ಥಳೀಯರು ಒಂದು ಏರಿಯಾದಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಒಂದು ಚೌಟ್ರಿ ಇಲ್ಲ, ಒಳ್ಳೆ ಜಾಗ ಇಲ್ಲ, ಒಂದು ಎಲ್ಲ ಸಣ್ಣ ಜಾಗ ಇರೋದು. ಇಲ್ಲಿ ಚೌಟ್ರಿ ಮಾಡೋಕ್ಕೆ ನಾವು ಹೇಳಿದ್ದು, ಅಲ್ಲಿ ವೇಸ್ಟ್ ಸ್ಪೀಕರ್ ಅಂಗಡಿ ಮಾಡಿದ್ದಾರೆ. ಅದು ಮಾಡ್ಬಿಟ್ಟೆ ಇಲ್ಲೆಲ್ಲ ಮಕ್ಕಳೆಲ್ಲ ಕೆಟ್ಟೋಗಿರೋದು, ಇಂಜೆಕ್ಷನ್ ಮಾಡೋದಾಗಲಿ, ಗಾಂಜಾ ಹೊಡೆಯೋದಾಗಲಿ ಎಲ್ಲ ಆಗಿರೋದು. ಆ ಏರಿಯಾ ಜನನೇ ಅದು ಅಂಟಿಸಿರೋದು. ಅದು ಖಾಲಿ ಮಾಡಿ ಅಂತ ಎಷ್ಟು ಲೆಟ್ರ್ ಕೊಟ್ಟು, BBMP ಕೊಟ್ಟರು ಅಷ್ಟೇ, MLA ಕೊಟ್ಟರು ಅಷ್ಟೇ, ಯಾರೂ ಮಾಡೋಕ್ಕಾಗಲಿಲ್ಲ. ಬಟ್ ಲಾಸ್ಟಲ್ಲಿ ಏರಿಯಾದವರೇ ಮಾಡಿರೋದು ಅದು. ಆಮೇಲೆ ಖಾಲಿ ಮಾಡಿರೋ ಜಾಗ ಹೆಂಗಿದೆ ನೋಡಿ, ಇದೆಲ್ಲ ಹೆಂಗಿದೆ ನೋಡಿ. ಒಂದು ಸೌಕರ್ಯ ಜನಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡ್ಕೊಡೋಕ್ಕಾಗಲ್ಲ. ತಿರ್ಗಾ ವೇಸ್ಟ್ ಬಿಡ್ತಾರೆ ಅಂದರೆ ಡಮಾಲೇಷನ್ ಮಾಡೋಕ್ಕೆ ಬಂದರೆ ಇವರೆಲ್ಲ ಯಾರು ಬಿಟ್ಟಿಲ್ಲ, ನಮ್ಮ ಏರಿಯಾ ಜನನೂ ಬಿಟ್ಟಿಲ್ಲ. ಪಾರ್ಕಲ್ಲಿ ಆಟ ಆಡೋ ಯಾರು ಬಿಟ್ಟಿಲ್ಲ. ಸಂಘಟನೆ ಸೇರ್ಕೊಂಡು ಮಾತಾಡಿ. ಮುಂದೆ ಒಂದು ಹಾಲ್ ಇದೆ, ಹಿಂದ್ಗಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ. ಇಲ್ಲಿ ಹೊಡೆದ್ಬಿಟ್ಟು ಮತ್ತೆ ಚೋಟಿ ಕಟ್ಕೊಂಡು ಮತ್ತೆ ಎಣ್ಣೆ ಹೊಡಿತಾರೆ, ಮೇಲ್ಗಡೆ ಹೋಗಿ ಟೆರೆಸ್ ಮೇಲೆ ಮತ್ತೆ ಇಂಜೆಕ್ಷನ್ ತಗೋಬಿಡ್ತಾರೆ. ಅದರಿಂದ ಯಾವ ಚೋಟಿನೂ ಇಲ್ಲಿ ಬೇಕಾಗಿಲ್ಲ. ಇದೆಲ್ಲ ಹೊಡೆದಾಕಿ ಒಂದು ಕಾಂಪೌಂಡ್ ಹಾಕ್ಬಿಟ್ಟು ಒಂದು ಹಾಲ್ ಥರ ಯಾರೋ ಒಂದು ದೊಡ್ಡವರು ಬರುವಾಗ ಅವ್ರಿಗೆ ಇನ್ವೈಟ್ ಮಾಡ್ಬೇಕಂತ ಸನ್ನೆ ಒಂದು ಹಾಲ್ ಥರ ಮಾಡಿಬಿಟ್ಟು ಎರಡು ಕಡೆ ಒಂದು ಕಾಂಪೌಂಡ್ ಹಾಕಿದ್ರೆ ಸಾಕು, ಯಾವ ಚೋಟಿನೂ ಬೇಡ. ಎಲ್ಲ ಸ್ಥಳೀಯರು ಹೌದು ಸರ್, ಎಲ್ಲ ಇಲ್ಲಿ ಬಂದು ಈ ವಿಚಾರನ ಹೇಳ್ತಾ ಇದ್ದಾರೆ. ಅವ್ರು ಅಷ್ಟು ಕಷ್ಟ ಅನುಭವಿಸ್ತಾರೆ. ಮಕ್ಕಳು ಚಿಕ್ಕದಿದೆ, ದೊಡ್ಡದು ಮಾಡಬೇಕು. ಗೇಮ್ ಆಡತ್ತಾರ, ಚಿಕ್ಕದಿದೆ, ದೊಡ್ಡದು ಮಾಡ್ಬೋದು. ಅಲ್ಲ ಓಕೆ, ಈಗ ಯಾವುದೇ ಒಂದು ಅಭಿವೃದ್ಧಿ ಮಾಡಬೇಕು, ಅನುದಾನ ಮಾಡಬೇಕು ಅಂದ್ರೆ ಸ್ಥಳೀಯರಿಗೆ ಏನು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಮಾಡ್ಬೇಕಾಗಿರೋದು. ಮೀಟಿಂಗ್ ಮಾಡ್ಸೋಣ. ಈಗ ಒಂದಷ್ಟು ಈಗ ನಾವು ಈಗೆಲ್ಲ ತೋರಿಸಿದೀವಿ, ನೀವೆಲ್ಲ ನೋಡಿದೀರಾ. ಪ್ರಮುಖವಾಗಿ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಇಲ್ಲಿ ಜನ ಎಲ್ಲ ಹೇಳಿದ್ದಾರೆ. ಇಲ್ಲಿ ಗಾಂಜಾ ಹೊಡಿತಾರೆ, ಇಂಜೆಕ್ಷನ್ ಬಾಟ್ಲಿಗಳೆಲ್ಲ ಬಿಟ್ಟಿದ್ದಾರೆ. ಇಲ್ಲೆಲ್ಲ ಮಫ್ತಿನಲ್ಲಿ ಪೊಲೀಸ್ ನೋಡಿದ್ದಾರೆ, ಬಹಳ ಜನ ಬನಶಂಕರಿ ಪೊಲೀಸ್ನವ್ರು ಯಡಿಯೂರಪ್ಪ ಅಂತಾರೆ. ಇವರೆಲ್ಲರೂ ನೀವೇನಾದ್ರೂ ನಿಮ್ಮ ಇಂಟೆಲಿಜೆನ್ಸ್ ಇದ್ರೆ, ನಿಮ್ಮ ಪೊಲೀಸ್ ಇದ್ರೆ, ಇವರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಬನಶಂಕರಿ ಪೊಲೀಸ್ ಠಾಣೆಯವರು ಇಲ್ಲಿ ಗಾಂಜಾ ಹೊಡ್ತಿದ್ರೆ, ಇದ್ ಮಾಡ್ತಿದ್ರೆ ಯಾವ್ದು ಕ್ರಮ ತಗೊಳ್ಳಂತಾರೆ. ನಿಮ್ಮ ಪೊಲೀಸ್ ಸಿಬ್ಬಂದಿ ಇಲ್ಲಿರುವಂತ ಮಫ್ತಿನಲ್ಲಿರುವಂತವ್ರು ದಯವಿಟ್ಟು ಈ ಮಕ್ಕಳಿಗೆ, ಈ ಜಾಗರಿಗೆ ಒಂದಷ್ಟು ಯಾರು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾರೆ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದು, ಅವ್ರನ್ನ ಕರ್ಕೊಂಡೋಗಿ ಲ್ಯಾಬ್ ಟೆಸ್ಟ್ ಮಾಡಿಸಿ ಅವ್ರನ್ನ ನಿಜವಾಗ್ಲೂ ಅದಕ್ಕೆ ಅವರು ಏನಾದ್ರು ಡ್ರಗ್ಸ್ ತಗೊಳ್ತಿದ್ರೆ, ಕಾನೂನು ಬಾಹಿರವಾದಂತ ಈ ಅಕ್ರಮ ಚಟುವಟಿಕೆಗಳಿದ್ರೆ ಅದಕ್ಕೆ ಯಾರು ಸಪ್ಲೈ ಮಾಡ್ತಾರೆ, ಯಾರಿದೆ ಅನ್ನೋದನ್ನ ಬನ್ನಿ, ನೀವು ಹೋಗ್ಬೇಡ್ರಿ ಪೊಲೀಸ್ನವರು. ನೀವೆಲ್ಲ ರಿಪೋರ್ಟ್ ಮಾಡ್ಬೇಕು ನಿಮ್ಮ ಮೇಲಧಿಕಾರಿಗಳಿಗೆ, ಇವರಿಗೆಲ್ಲರೂ
ದಯವಿಟ್ಟು ವಿಡಿಯೋ ಮಾಡ್ಕೊಳ್ಳಿ. ಇದೆಲ್ಲ ಕೇಳಿಸ್ಕೊಂಡಿರೋದೆಲ್ಲ ನಿಮ್ಮ ಮೇಲಾಧಿಕಾರಿ ಕೊಡಿ. ಯಾರು ಇದರಲ್ಲಿ ಇದ್ದಾರೆ, ಯಾರಿಗೆ ಸಪ್ಲೈ ಆಗ್ತಾ ಇದೆ, ನಿಮ್ಮ ಪೊಲೀಸ್ ಇಲಾಖೆ ವೈಫಲ್ಯ ನೇರವಾಗಿ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅದು ನಿಮ್ಮ ಇದನ್ನ ತಲೆ ತಗ್ಗಿಸಬೇಕು. ಬನಶಂಕರಿ ಪೊಲೀಸ್ ಇನ್ಸ್ಪೆಕ್ಟರ್ ಸಮೇತ ಎಲ್ಲರೂ ಈ ಭಾಗದ DCP ಆಗಿರುವಂತಹ ಲೋಕೇಶ್ವರ್ ಅವರು ತಲೆ ತಗ್ಗಿಸಬೇಕು. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಇಂಥ ಒಂದು ಚಟುವಟಿಕೆ ಆಗ್ತಿದ್ರು ನಾನೇನು ಕ್ರಮ ತಗೊಳ್ತಿಲ್ಲ. ಸಾರ್ವಜನಿಕರು ಮುಕ್ತವಾಗಿ ಹೇಳ್ತಾ ಇದ್ರು ಕೂಡ ನಮಗೇನು ನಾಚಿಕೆ ಆಗ್ತಿಲ್ಲ ಅಂತ ಅಕ್ರಮ ಚಟುವಟಿಕೆಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ತೋರಿಸಿದೀವಿ ಇಲ್ಲಿ, ಅಂದ್ರೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ಸಂದರ್ಭ ಮೊದಲನೇದಾಗಿ ಇಲ್ಲಿ ನೇರವಾಗಿ ಅಲ್ಲ ಇಂಜೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಡ್ರಗ್ಸ್ ಉಪಯೋಗಿಸುವಂಥದ್ದು ಇವೆಲ್ಲ ಹೇಳ್ತಾರೆ. ಇಲ್ಲಿ ಕುತ್ಕೊಂಡಿರ್ತಾರಂತೆ ಪೊಲೀಸ್ನವ್ರಿಗೆ ಎಲ್ಲದೂ ಗೊತ್ತಿರ್ತಿಲ್ಲ. ಕ್ಯಾಮ್ರಾಗಳು ಹಾಕ್ಬೋದು, ಯಾರು ಬಂದು ಕೂರ್ತಾರೆ, ಇದು ಮಾಡ್ಬೋದು. ಅದ್ ಯಾವುದನ್ನು ಮಾಡದಲ್ಲೇ ಒಂದ್ ರೀತಿಯಲ್ಲಿ ಅಕ್ರಮ ಚಟುವಟಿಕೆಗೆ ತಮಗೆ ಕಾಣದಂಗೆ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ. ಯಾಕಂದ್ರೆ ಅದು ಏನು ಅವ್ರಿಗೆ ಗೊತ್ತಾಗ್ತಿದೆ ಗೊತ್ತಿಲ್ಲ. ಅಂದ್ರೆ ನಾವು ಊಹೆ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ನೀವುಗಳು ಇವೆಲ್ಲ ನಿಲ್ಲಿಸ್ತಿಲ್ಲ ಅಂತಂದ್ರೆ ನಿಮಗೇನೋ ಅಲ್ಲಿ ಸಮಥಿಂಗ್ ಬರ್ತಾ ಇರಬೇಕು ಅಂತ ಸಾರ್ವಜನಿಕರಿಗೆ ಎಲ್ಲರೂ ಊಹೆ ಮಾಡ್ತಾರೆ. ಆ ಅಪವಾದ ನಿಮಗೆ ಅದು ಸುಳ್ಳು ಅನ್ನೋದಿದ್ರೆ ನೀವು ಇಲ್ಲಿ ಯಾರಿಗೆ ಸಪ್ಲೈ ಮಾಡ್ತಾರೆ, ಯಾರು ಇದು ಮಾಡ್ತಾರೆ, ಅವ್ರು ಕರ್ಕೊಂಡು ಹೋಗಿ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಅದನ್ನ ಟೆಸ್ಟ್ ಮಾಡಿಸಿ ಅವ್ರು ಯಾವ ಡ್ರಗ್ಸ್ ತಗೊಂಡಿದ್ದಾನೆ ಅಥವಾ ತಗೊಂಡಿಲ್ಲ ಅನ್ನೋದನ್ನ ರುಜುವಾತುಪಡಿಸಿ ಮಾಡಬೇಕಾಗಿರೋದು ನೀವು ಪೊಲೀಸ್ ಇಲಾಖೆಯವರು. ಇರೋ ಕಾನೂನಲ್ಲಿರೋ ಅವಕಾಶ ನಿಮಗದು. ದಯವಿಟ್ಟು ಈ ಎಲ್ಲ ಸುತ್ತಮುತ್ತ ಹೇಳಪ್ಪ ಹೇಳಿದಿರಲ್ಲ ನೀವು ಈ ಎಲ್ಲ ಡ್ರಗ್ಸ್ ಇವೆಲ್ಲ ನೀವು ಹೇಳಿ. ಪೊಲೀಸ್ ಅವ್ರಿಗೆ ಇಲ್ಲಿರೋ ಸ್ಕೂಲು HM ಅವರು ಕಂಪ್ಲೇಂಟು ಸ್ಕೂಲಲ್ಲಿ ಇದು ನಾವು ಹೋಗ್ಲಿ ಇಲ್ಲಿ ಗ್ರೌಂಡ್ ಆಯ್ತು ಇದಾಯ್ತು, ಆದರೆ ಸ್ಕೂಲ್ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಸ್ಕೂಲ್ ಒಳಗಡೆ ಬಂದು ಇಂಜೆಕ್ಷನ್ ತಗೊಂತಾ ಇದ್ದಾರೆ ಅಂತ ಪೊಲೀಸ್ ಸ್ಟೇಷನ್ಗೆ ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಇದು ಡೈಲಿ ನಡೆಯೋದೇ, ಇದು ನಮ್ಮ ಕೈ ತಡೆಯೋಕ್ಕಾಗಲ್ಲ ಅಂತ ಬೇಜವಾಬ್ದಾರಿ ಥರ ಉತ್ತರ ಕೊಡ್ತಾರೆ. ಇದು ನಮ್ಮ ಪೊಲೀಸ್ ಇಲಾಖೆ. ಬೇರೆದಾದ್ರೆ ಈ ಲ್ಯಾಂಡ್ ಮಾಫಿಯಾಗಳದು ಅದಾದ್ರೆ ಇದಾದ್ರೆ ಹೋಗಿ ಇಮಿಡಿಯೇಟ್ ಆಗಿ ಕರ್ಕೊಂಡು ಬಂದ್ಬಿಡ್ತಾರೆ, ಡೀಲ್ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ಬರೋ ಅಂತದ್ರಲ್ಲಿ. ಇಲ್ಲಿ ಮಕ್ಕಳು ಭವಿಷ್ಯ ಹಾಳಾಗ್ತಾ ಇದೆ. ಇವ್ರ ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಅಥವಾ ಅವ್ರ ಮಕ್ಕಳು ಸ್ಕೂಲಲ್ಲಿ ಈ ತರ ಆಗ್ತಿದ್ದಾಗ ಇವ್ರು ಇದೇ ತರ ಕಣ್ಣು ಮುಚ್ಕೊಂಡು ಇರ್ತಿದ್ರ? ಈ ಮಕ್ಕಳು ಬಡವ್ರ ಮಕ್ಕಳು ಏನ್ ಟ್ಯಾಕ್ಸ್ ಕಟ್ಟಲ್ವಾ? ಇವ್ರೇನ್ ಸ್ಕೂಲಲ್ಲಿ ಓದೋದ್ ಬೇಡವಾ? ಇವ್ರು IPS ಅಥವಾ ಇವ್ರು ಆಗೋದ್ ಬೇಡವಾ? ಒಳ್ಳೊಳ್ಳೆ ಅಧಿಕಾರಿಗಳು ಆಗೋದ್ ಬೇಡವಾ? ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಸ್ಕೂಲ್ ಮಗು ಅಲ್ಲಿ ಯಾವ್ದೋ ಒಂದು ಸಿರೆಂಜ್ ಬಿದ್ದಿರೋದ್ನ ತಗೊಂಡೋಗಿ ಅದಕ್ಕೇನು ಅಂತ ಗೊತ್ತಿರಲ್ಲ. ಇವಾಗ ಇದೆಲ್ಲ ಅಟ್ಮಾಸ್ಫಿಯರ್ ಜೊತೆಲಿದ್ದಾಗ ಏನಾಗುತ್ತೆ, ಅವ್ರಿಗೂ ಇವಾಗ್ಲಿಂದಾನೇ ಅದನ್ನ ಅಭ್ಯಾಸ ಆಗುವಂತದ್ದು ಅಥವಾ ಅವ್ರ ಮೇಲೆ ದುಷ್ಪರಿಣಾಮ ಬೀಳುವಂತದ್ದು. ಈ ನಮ್ಮ ಬೀರೋದು ಮಾತ್ರ ಅಲ್ಲ, ಅಲ್ಲಿ ಇಂಜೆಕ್ಷನ್ ಹಾಕೊಳ್ತಾ ಇರೋರು ಅವ್ರದ್ದು ಹಾಕ್ಸಿ ದುಡ್ಡು ಖಾಲಿ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಅವ್ರೇನ್ ಮಾಡ್ತಾರೆ ಗೊತ್ತಾ, ಇನ್ನೊಬ್ರು ನಡೀತಾರೆ, ಮಾರಪ್ಪ ಕರ್ಕೊಂಡ್ಬಂದು ನಿಮ್ಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವನ ಹತ್ರ ದುಡ್ಡು ಕಿತ್ಕೊಂಡು ಅವನಿಗೂ ಅದನ್ನ ಅಭ್ಯಾಸ ಆಗಿ ಅವನ ಮೂಲಕ ಮತ್ತೆ ಇನ್ನೂ ಜಾಸ್ತಿ ಮಾಡ್ತಾರೆ. ಪೊಲೀಸ್ ಅವ್ರು ಬೆಳಗ್ಗೆ ಕರ್ಕೊಂಡು ಹೋದ್ರೆ ಒಬ್ಬ ಅದಕ್ಕೆ ಇವ್ರನ್ನ ಎಷ್ಟು ಗಂಟೆಗೆ ವಾಪಸ್ ಬರ್ತಾನೆ? ಅವನು ಅರ್ಧ ಗಂಟೆಲಿ ವಾಪಸ್ ಬರ್ತಾನೆ. ಇದು ನಮ್ ವ್ಯವಸ್ಥೆ, ಇದು ನಮ್ ಪೊಲೀಸ್ ವ್ಯವಸ್ಥೆ. ಕಂಪ್ಲೇಂಟ್ ಕೊಡಕ್ ಹೋದ್ರೆ ಇವರು ಇಲ್ಲ ಇದು ನಡೀತಾನೆ ಇರುತ್ತೆ, ಇದ್ರಲ್ಲಿ ಏನು ನಾವು ಮಾಡಕ್ಕಾಗಲ್ಲ. ಇಲ್ಲಿರೋ ಪೊಲೀಸರು ಬೆಳಗ್ಗೆ ನನಗೆ ತೋರ್ಸಪ್ಪ ಅವ್ರನ್ನ ತೋರಿಸಿ ಬೆಳಗ್ಗೆ ಕೇಳಿದ್ರೆ ಇದು ನಮಗ್ ಬರಲ್ಲ, ಡ್ರಗ್ ಅವ್ರಿಗೆ ಬರುತ್ತೆ, ಡ್ರಗ್ ಅವ್ರಿಗೆ ಕೊಡ್ಬೇಕು ನೀವು ಅಂತಾರೆ. ಇಲ್ಲಿ ಅಧಿಕಾರಿಗಳು ಲ್ಯಾಂಡ್ ಲಿಟಿಗೇಷನ್ ಆಮೇಲೆ ಈ ದುಡ್ಡಿನ ವ್ಯವಹಾರಗಳು ಈ ತರದ್ದೆಲ್ಲ ತಗೊಂತಾರೆ. ಚೆನ್ನಾಗಿ ಕೂರ್ಸ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಈ ತರ ಕಣ್ಣಿಗೆ ಕಾಣಿಸ್ತಾ ಇರುವಂತ ಒಂದು ಸತ್ಯ, ಇಲ್ಲಿ ಅಧಿಕಾರಿಗಳು ಓಡಾಡ್ತಾರೆ, ಮೇನ್ ರೋಡ್ ಇದೆ, ಶಾಸಕರಿದ್ದಾರೆ, ಒಬ್ಬ MLA ನನ್ನ ಕ್ಷೇತ್ರದ MLA ಆಫೀಸ್ ಇಲ್ಲೇ ಅಪ್ಪ, ಅರ್ಧ ಕಿಲೋಮೀಟರ್ MLA ಆಫೀಸು. MLA ಆಫೀಸಿಗೆಲ್ಲ ಹೋಗ್ಬೇಕಾದ್ರೆ ರಿಂಗ್ ರೋಡಲ್ಲಿ ಬರ್ಬೇಕಾದ್ರೆ ಈ ತರ ಗ್ರೌಂಡ್ ಇದೆ. ಗ್ರೌಂಡ್ ಅಲ್ಲಿ ಆಟ ಆಡೋ ಮಕ್ಕಳು ಎಲ್ಲಿ ಹೋಗ್ಬೇಕು, ಸ್ಕೂಲಲ್ಲಿ ಓದೋ ಮಕ್ಕಳು ಎಲ್ಲಿ ಹೋಗ್ಬೇಕು, ಇವ್ರಿಗೆಲ್ಲ ಯಾವ್ದು ಒಂದು ತಲೆಯಲ್ಲಿ ಪರಿಜ್ಞಾನನೇ ಇಲ್ವಾ, ಅಂದ್ರೆ ಕಾಳಜಿನೇ ಇಲ್ವಾ? ಇವ್ರು ಬರೀ ದುಡ್ಡಿರೋ ಅಷ್ಟೇ ಕಾಣೋದು. ಆ ಅಪಾರ್ಟ್ಮೆಂಟ್ ತೋರ್ಸಪ್ಪ, ಆ ಏರಿಯಾಗೆ ಹೋಗಿ ನೋಡ್ರಿ, ಇಲ್ಲಿರೋ ಏರಿಯಾ ನೋಡಿ, ಇದ್ಯಾಕೆ ಈ ತರ ಇದೆ, ಇದ್ಯಾಕೆ ಈ ತರ ಇದೆ? ಈಗ ಇಲ್ಲಿರೋ ಜನ ಅಲ್ವಾ, ಇಲ್ಲಿರೋ ಜನರಲ್ವಾ, ಇಲ್ಲಿರೋರ್ಗೇನು ಮೂಲಭೂತ ಸೌಕರ್ಯ ಬೇಡವಾ? ಇದನ್ನೆಲ್ಲ ಕೇಳೋರು ಯಾರು? ಇವಾಗ ನಾವು ಇಲ್ಲಿ ಎಷ್ಟೊಂದು ಕಾರ್ಯಾಚರಣೆಗಳು ಮಾಡ್ತಾ ಇದೀವಿ. ಇವಾಗ ಇಲ್ಲಿ ಸಂಜೀವಿನಿ ಸೇವೆ ಆಗಿರ್ಬೋದು, ಈ ತರ ಎಲ್ಲ ಮಾಡಿ ಇಲ್ಲಿರೋ ಲೋಕಲ್ ಹುಡುಗರಿಗೆ ಎಷ್ಟು ಕಾಳಜಿ ಇದೆ ಅಂದ್ರೆ ಇಲ್ಲಿರೋ ಸ್ಥಳೀಯ ಹುಡುಗರಿಗೆ ಇದನ್ನ ಒಂದು ಬದಲಾವಣೆ ಮಾಡಬೇಕು. ಇಲ್ಲಿ ಒಂದು ಒಳ್ಳೆ ಆಟದ ಮೈದಾನ ಆಗಿರ್ಬೋದು, ಇವೆಲ್ಲ ಇರೋಕ್ಕೆ ಇವೆಲ್ಲ ಏನ್ ಗೊತ್ತಾ, ಈ ನೇರವಾಗಿ ಹೇಳ್ಬೋದು R ಅಶೋಕ್ ಚೇಲಾಗಳು ಯಾರಿರ್ತಾರೆ ಇವರೆಲ್ಲ ದುಡ್ಡು ಮಾಡ್ಕೊಳಕ್ಕೆ ಮಾಡಿರೋಂತ ಕಟ್ಟಡಗಳು ಅಷ್ಟೇ. ಇದು ದುಡ್ಡು ಮಾಡಕ್ಕೆ ಮಾಡಿರೋಂತ ಕಟ್ಟಡಗಳು. ಅವ್ನು ಯಾವೊಂದು ಟೆಂಡರ್ ಕೊಡ್ತಾರೆ, ಅದೊಂದು ಬಾತ್ರೂಮ್ ಮಾಡಪ್ಪ ಇಷ್ಟು ಲಕ್ಷ ಕೊಡ್ತೀವಿ ಅಂತಾರೆ, ಅದು ದುಡ್ಡು ಮಾಡ್ತಾರೆ, ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ. ಅದನ್ನ ಓಪನ್ ಮಾಡಿಲ್ಲ, ಏನಿಲ್ಲ. ಇಲ್ಲಿ ಒಂದ್ ಕಡೆ ಮಾಡಲ್ಲ ಅವರು, 10 ಕಡೆ ಐಡೆಂಟಿಫೈ ಮಾಡ್ಬಿಟ್ಟು 10 ಕಡೆ ಒಂದೇ ಸಲ, ಯಾಕಂದ್ರೆ ಕೋಟಿಗಳು ಬೇಕಲ್ವಾ, ಆ ತರ ಮಾಡ್ಬೇಕಲ್ವಾ? ಯಾರು MLAಗಳು ಚೇಲಾಗಳು ಅಥವಾ ಇಲ್ಲಿ ಲೋಕಲ್ ಲೀಡರ್ ಅಂತ ಯಾವನು ಹೇಳ್ಕೊಂಡು ಓಡಾಡ್ತಿರ್ತಾನೆ, ಅವರೆಲ್ಲ ದುಡ್ಡು ಮಾಡ್ಬೇಕು ಅಂದ್ರೆ ಕಾಂಟ್ರಾಕ್ಟ್
ಇದೇ ತರ ಬೇಡದೇ ಇರೋ ಒಂದು ಅವಶ್ಯಕತೆ ಇಲ್ದಿರೋ ಅಂತ ಒಂದು ಕಟ್ಟಡಗಳನ್ನ ಕಾಮಗಾರಿಗಳು ಮಾಡ್ಬಿಟ್ಟು ಅಲ್ಲಿ ಮೋರಿ ಹಾಳಾಗಿದೆಪ್ಪ ಬರ್ರಪ್ಪ ಅಲ್ಲಿ ಸರಿ ಮಾಡ್ರಿ, ಸ್ಟ್ರೀಟ್ ಲೈಟ್ ಇಲ್ಲ, ಜನಗಳಿಗೆ ಉಪಯೋಗ ಅದಕ್ಕೆ ಬರಲ್ಲ. ಇಲ್ಲಿ ಬೇಡದೇ ಇರೋದಕ್ಕೆಲ್ಲ ಬಂದು ಇದು ಮಾಡ್ತಾರೆ. ಇದು ನೇರವಾಗಿ ನೋಡ್ಬೋದು, ಎಲ್ಲರಿಗೂ ಗೊತ್ತಾಗುತ್ತೆ. ನೇರವಾಗಿ ಇವರೆಲ್ಲ ದುಡ್ಡು ಮಾಡ್ಕೊಳಕ್ಕಾಗಿರ್ಬೋದು, ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ಇದನ್ನ ಮಾಡ್ತಾ ಇರುವಂತ ಕೆಲಸಗಳು. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲ ಯುವಕರು ತುಂಬಾ ಜನ ಇದ್ದಾರೆ, ಎಲ್ಲ ತುಂಬಾ ಟ್ಯಾಲೆಂಟೆಡ್ ಹುಡುಗರು, ಎಜುಕೇಟೆಡ್, ಸಾಮಾಜಿಕವಾಗಿ ಕಾಳಕಳಿ ಅಂತ ಇರುವಂತ ಹುಡುಗರು ಇಲ್ಲಿ ಇರುವಂತವ್ರು. ಇವರೆಲ್ಲ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಸರಿಪಡಿಸೋದು ಯಾರ ಜವಾಬ್ದಾರಿ? ನಮ್ ಜವಾಬ್ದಾರಿ. ಇಲ್ಲಿ ಇನ್ಮೇಲೆ KRS ಪಾರ್ಟಿ ಕಾರ್ಯಕರ್ತರು ಇರ್ತಾರೆ. ಇಲ್ಲಿ ಯಾವುದೇ ಒಂದು ಅನೈತಿಕ ಚಟುವಟಿಕೆ ಆಗದಿರೋ ತರ ಅಥವಾ ಇದು ಇಲ್ಲೇನಾಗಿರೋದು ಅವೆಲ್ಲ ನಾವು ಸರಿಪಡಿಸೋದು, ಇದೆಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ. ಇದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ. ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಾವು ಸರಿ ಮಾಡಿಲ್ಲ, ನಮ್ಮ ಏರಿಯಾದಲ್ಲಿ ಇರೋದನ್ನ ನಾವು ಇದ್ದಿಗೆ ಏನಪ್ಪ ಪ್ರಯೋಜನ? ನಾವು ಪ್ರಯೋಜನ ಏನಿದೆ ಹೇಳಿ? ಮಾಡ್ಬೇಕಲ್ವಾ? ಅಧಿಕಾರಿಗಳು ಬಂಡು ಬಿದ್ದೋಗಿದ್ದಾರೆ, ಅಧಿಕಾರಿಗಳು ಮಾತು ಕೇಳಲ್ಲ. ಅಧಿಕಾರಿಗಳು ಏನೇ ಒಂದು ಇದಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೀವೇನಾದ್ರು ಸಮಸ್ಯೆ ಹೇಳಕ್ ಹೋದ್ರೆ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಅಲಿಸ್ತಾರೆ ಹೊರತು ಬೇರೆ ಇನ್ನೇನು ಮಾಡಲ್ಲ. ಅದೇ ಇವಾಗ KRS ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ. KRS ಪಕ್ಷದವರು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇಲ್ಲಿ ಸಮಸ್ಯೆಗಳು ಸಾಲ್ವ್ ಆಗ್ತಿದೆ. ಇದೇ ಯಾರಪ್ಪ ನಗರಲ್ಲಿ ಆಗುವಂತ ಸೊಸೈಟಿಲಿ ಆಗುವಂತ ಇದಾಗಿರ್ಬೋದು, ಏನು ಕಮ್ಮಿ ಕೊಡೋದಾಗಿರ್ಬೋದು, ಬೇರೆ ಬೇರೆ ಏನಾದ್ರು ಚಟುವಟಿಕೆ ಇನ್ಮೇಲೆ KRS ಪಕ್ಷ ಇಲ್ಲಿ ಅಲರ್ಟ್ ಆಗಿರುತ್ತೆ. ಇನ್ನು ಯಾವುದೇ ಒಂದು ಸಮಸ್ಯೆ ಆದ್ರೂ ಮುಖ್ಯವಾಗಿ ನಿಮಗೆ ಬೆಂಬಲವಾಗಿ ನಾವು ಬಂದಿದ್ದೀವಿ. ನಿಮಗೆಲ್ಲ ಕಾಳಜಿ ಇದೆ, ಬಟ್ ಹೇಗ್ ಮಾಡಿಸೋದು, ಅಧಿಕಾರಿಗಳ ಕೈಲಿ ಹೇಗ್ ಮಾಡಿಸೋದು ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮ ತಂಡ ಇವಾಗ ನಿಮ್ ಜೊತೆ ಇದೆ, ಇವನ ಜೊತೆಗೆ ಬಂದು ಎಲ್ಲ ಸರಿ ಮಾಡ್ತೀವಿ. ನಮ್ಮ ಧನಂಜಯ ಅವರು ಆಕ್ರೋಶ ಭರಿತವಾಗಿ ವಾಸ್ತವವನ್ನು ನಿಮ್ಮ ಮುಂದೆ ಇವರು ಬಹಳಷ್ಟು ಗಂಭೀರ ವಿಚಾರಗಳನ್ನ ಹೇಳಿದ್ದಾರೆ. ನಿಮಗೆ ಅದು ತಲುಪಲೇಬೇಕು ಆಕ್ಚುಲಿ. ಅದ್ರ ಜೊತೆಗೆ ನಾನು ಹೇಳೋದಂದ್ರೆ ಜನಸಾಮಾನ್ಯರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಇಲ್ಲಿ ಅಧಿಕಾರಿಗಳು ಮತ್ತೆ ನಮ್ದು ಇಬ್ಬರದ್ದು ಪಾತ್ರ ಇದೆ. ಬರೀ ಅಧಿಕಾರಿಗಳನ್ನ ದೂಷಿಸಿದ್ರೆ ಆಗೋದಿಲ್ಲ. ನಾವು ನಮ್ಮ ಪರಿಸರನ ಸರಿಯಾಗಿ ಇಟ್ಕೊಳ್ಳೋದು, ನೈರ್ಮಲ್ಯ ಕಾಪಾಡೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇದನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಬ್ರಿಗೊಬ್ರು ಸಹಕರಿಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಎಲ್ರಿಗೂ ಕೇಳ್ಕೊಂಡು ಅಧಿಕಾರಿ ಇರಲಿ, ಅಧಿಕಾರಿಗಳಿಗೆ ಸಂಬಳ ಸಿಗ್ತಾ ಇದೆ, ಹಾಗಾಗಿ ಅವರು ಅದು ಜವಾಬ್ದಾರಿ, ಅಫಿಷಿಯಲ್ ಡ್ಯೂಟಿ ಅವ್ರದ್ದು. ಆದರೆ ಜನಸಾಮಾನ್ಯರಿಗೆ ಒಂದು ನೈತಿಕತೆ ಇದೆ. ನೈತಿಕತೆ ಆಧಾರದ ಮೇಲೆ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಇಟ್ಸ್ ಎ ಫಂಡಮೆಂಟಲ್ ಡ್ಯೂಟಿ. ಅವ್ರ ಜಾಗನ ನೈರ್ಮಲ್ಯವಾಗಿರೋ ಇಟ್ಕೊಳ್ಳೋದು ಇದೆಲ್ಲ ಡ್ಯೂಟಿ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಅವ್ರ MLA ಇದ್ದಾರೆ, ಇವರ MLA ಇದ್ದಾರೆ, ಇಲ್ಲಿ ಅಪೋಸಿಷನ್ ಇದ್ದಾರೆ, ಅದು ಖಂಡಿತವಾಗಿ ಯಾರು ಅನ್ಕೋಬೇಡಿ. ನಾವು ಜನಸಾಮಾನ್ಯರು, ನಾವು ಇರೋ ಜಾಗ ನಮಗೆ ಸರಿಯಾಗಿ ಒಂದು ವಾಸಕ್ಕೆ ಯೋಗ್ಯವಾದಂತಹ ಜಾಗ ಇರಬೇಕು ಅಂತ ನೀವು ಅಂದ್ಕೊಂಡು ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ, ಇನ್ನು ಮುಂದಿದ್ದು ಇವರು ಮಂಜುನಾಥ್ ಅಥವಾ ರಘುಪತಿ ಈಗ ಹಲವಾರು ಇಲ್ಲಿ ಇಷ್ಟೇ ಇಶ್ಯೂಗೆ ಸಂಬಂಧಪಟ್ಟಂಗೆ ಇಲ್ಲಿ ಹಲವಾರು ಇಲಾಖೆಯ BBMPಯ ಕಸ ಇಲ್ಲಿ ಇದಾಗಿರ್ಬೋದು, ಹಾಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರುವಂತಹ ಸ್ಕೂಲ್ ಆಗಿರ್ಬೋದು, ಹೇಗೆ ಈ ಪೊಲೀಸ್ ಇಲಾಖೆಯ ಡ್ರಗ್ಸ್ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಿರೋದು ಪೊಲೀಸ್ ಇಲಾಖೆ ಆಗಿರ್ಬೋದು, ಹಾಗೆ ಇಲ್ಲೇನು ಅಭಿವೃದ್ಧಿ ಕಾಮಗಾರಿ ಮಾಡ್ತಾರೆ BBMPಯ ಕಾಮಗಾರಿ ವಿಭಾಗ ಆಗಿರ್ಬೋದು, ಇವರೆಲ್ಲರ ಕರ್ತವ್ಯ ಲೋಪಗಳು, ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇರೋದು, ಅನೈತಿಕ ಚಟುವಟಿಕೆ ಉಪಯುಕ್ತ ಇದ್ರು ಖಂಡಿಸಿರೋದು, ಇದು ಅಧಿಕಾರಿಗಳ ನೇರ ಕರ್ತವ್ಯ ಲೋಪಗಳು. ಯಾಕಂದ್ರೆ ಇದೆಲ್ಲ ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿ ಬಿಲ್ ತಗೊಂಡೆ ಓದೆ ಅನ್ನೋದಕ್ಕೆ ಆಗ್ತಾ ಇದೆ. ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ? ಈ ಪರಿ ಎಲ್ಲ ಸುತ್ತಮುತ್ತಿರ ಈ ಬಡ ಕುಟುಂಬದವ್ರು ಏನ್ ಜೀವನ ಮಾಡ್ತಾರೆ, ಅವ್ರ ಮಕ್ಕಳಿಗೆ ಅವರಿಗೆ ಅನುಕೂಲ ಆಗಂಗೆ ಇದನ್ನ ಸದ್ಬಳಕೆ ಆಗಬೇಕಿತ್ತು, ಅದನ್ನ ಮಾಡ್ತಿಲ್ಲ. ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಸೇರುತ್ತೆ. ಕದಿರೇನಹಳ್ಳಿ ಇದರ ಹೆಸರು, ಈ ಭಾಗದ ಹೆಸರು. ಹಾಗೆ ಇಲ್ಲಿ ಪೊಲೀಸ್ ಸ್ಟೇಷನ್, ಬನಶಂಕರಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಹಾಗಾಗಿ ಈ ಎಲ್ಲ ಇಲಾಖೆಗಳು, ಮುಖ್ಯಸ್ಥರುಗಳು, ನೀವುಗಳು ನಿಮ್ಮ ತವಳ ಸಂಬಳಕ್ಕೆ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ಅಂತ ಒಂದು ಸ್ಥಿತಿಗೆ ಬನ್ನಿ. ಇದುವರೆಗೂ ಏನಾಗಿದೆಯೋ ಅದಾಗಿರೋದು ನಾವೆಲ್ಲ ಹೇಳಿದೀವಿ. ಈಗ ಇನ್ನು ಮುಂದಾದ್ರೂ ನಾನು ತವಳ ಸಂಬಳಕ್ಕೆ ನಾನು ನಿಯತ್ತಿಂದ ಕೆಲಸ ಮಾಡ್ತೀನಿ, ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅಂತ ಒಂದು ನಿಷ್ಠೆಯಿಂದ, ನಾನು ಕೇವಲ ಸಂಬಳಕ್ಕೆ ಮಾತ್ರ ನಾನಿದ್ದೀನಿ, ಕೆಲಸಕ್ಕೆ ನನ್ನ ಇದಿಲ್ಲ, ಏನ್ ಹೇಳ್ತಾರೆ, ಸಂಬಳ ನನ್ನ ಹಕ್ಕು, ಕೆಲಸ ನನ್ನ ಮರ್ಜಿ ಅನ್ನೋ ರೀತಿಯಲ್ಲಿ ಇವತ್ತು ಬೇಜವಾಬ್ದಾರಿ ಮಾಡಿರೋದು ಕಾಣ್ತಾ ಇದೆ. ಇನ್ಮೇಲಾದ್ರೂ ನೀವು ಸಂಬಳ ತಗೊಳ್ಳಕ್ಕೆ, ಸಂಬಳ ತಗೊಂಡಿದ್ದನ್ನ ನಿಮ್ಮ ಮಕ್ಕಳು ಕುಟುಂಬದಲ್ಲಿ ನೀವು ಊಟ ಮಾಡುವಾಗ ಇದಕ್ಕೆ ನ್ಯಾಯ ಕೊಟ್ಟಿದ್ದೀನ, ಈ ಸಂಬಳಕ್ಕೆ ಕರ್ತವ್ಯ ನಿರ್ವಹಿಸಿದ್ದೀನ ಅಂತ ಒಂದು ಆಲೋಚನೆ ಮಾಡಿಕೊಂಡು ಆಲೋಚನೆ ಮಾಡಿ. ಹಾಗೆ ಇಲ್ಲೆಲ್ಲ ನಾವು ಈ ಎಲ್ಲ ನಾಗರಿಕರು ಏನ್ ನಮ್ಮ ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ, ಇವರಿಗೆಲ್ಲರಿಗೂ ನಾವು ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಕಸಮುಕ್ತ ಕದಿರೇನಹಳ್ಳಿ ನಿರ್ಮಿಸೋಣ. ಮುಕ್ತ ಕದಿರೇನಹಳ್ಳಿ ನಿರ್ಮಿಸೋಣ.
ಮದ್ಯ ಮುಕ್ತ ಕದರೇನಹಳ್ಳಿ ಡ್ರಗ್ಸ್ ಮುಕ್ತ ಕದರೇನಹಳ್ಳಿ ನಿರ್ಮಿಸೋಣ ಇವೆಲ್ಲವನ್ನು ಮುಂದೆ ಮಾಡ್ತಾ ಇನ್ನೂ ಉಪಯೋಗ ಬರದಂತ ಲೈಬ್ರರಿ ಅಂತೂ ನೀವು ನೋಡ್ಬಿಟ್ರೆ ಲೈಬ್ರರಿ ನೋಡ್ಬಿಟ್ರೆ ಆ ಲೈಬ್ರರಿ ಇಲಾಖೆಯವರು ಏನ್ ಮಾಡಿದಾರೋ ಗೊತ್ತಿಲ್ಲ. ಯಾಕೆಂದ್ರೆ ನನಗೂ ಗೊತ್ತಿರಂಗೆ ಅವರು ಉದ್ಘಾಟನೆ ಆಗಿದೆ, ಆ ಬುಕ್ ಕೊಟ್ಟಿದ್ದಾರೆ. ಬುಕ್ ಯಾರ ಮನೆಯಲ್ಲಿದೆಯೋ, ಯಾವ ಅಂಗಡಿಯಲ್ಲಿ ಸೇಲ್ ಆಗಿದೆಯೋ, ಯಾವ ಗುದಿರಿನಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ. ಅಲ್ಲೂ ಕೂಡ ಒಂದಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ, ರಾಜ್ಯಾರೋಷ ನಡೀತಾ ಇದಾವೆ. ಇದು ಸಂಬಂಧಪಟ್ಟ ಇಲಾಖೆಗಳು, ಮುಖ್ಯವಾಗಿ ಪೊಲೀಸ್ನವರು ಇದಕ್ಕೆ ಇನಿಷಿಯೇಟ್ ಆಗಬೇಕು. ಆ ಎಲ್ಲ ಇಲಾಖೆಯವರಿಗೂ ನೋಟಿಸ್ ಕೊಟ್ಟು ಇದನ್ನು ಬಂದೋಬಸ್ತ್ ಮಾಡಿದ್ರೆ ಇದು ಒಳಗಡೆ ಯಾರು ಬಂದು ಅನೈತಿಕ ಚಟುವಟಿಕೆ ಮಾಡೋದಿಲ್ಲ. ಹಾಗಾಗಿ ನೀವು ನಿಮ್ಮ ಇಲ್ಲಿರೋ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಇವೆಲ್ಲವನ್ನು ದುರುಪಯೋಗ ಆಗ್ತಾ ಇದೆ. ನೀವೆಲ್ಲ ನಿಂತ್ಕೊಂಡು ಅದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ನಾವೊಂದು ಉತ್ತಮ ನಾಡನ್ನು ಕಟ್ಟೋಣ. ಮೊದಲನೇದಾಗಿ ಉತ್ತಮ ಕದರೇನಹಳ್ಳಿ ನಿರ್ಮಿಸೋಣ ನಾವೆಲ್ಲ ಸೇರ್ಕೊಂಡು ಅಂತೇಳಿ ನೀವು ಇದು ಮಾಡಿ. ಇನ್ನು ಯಾರು ನಿಮ್ಮ ನಾಗರಿಕರು ಏನಾದ್ರು ಹೇಳೋದಿದ್ರೆ ಕೊನೆಯದಾಗಿ ಇದೆಲ್ಲ ಯಾಕೆ ಈ ತರ ಆಗಿದೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಏನಂದ್ರೆ ಇದನ್ನೆಲ್ಲ ನಿರ್ಮಿಸುವಾಗ ಜನರನ್ನ ಕೇಳ್ಕೊಂಡು ನಿರ್ಮಿಸಿಲ್ಲ. ಅವ್ರಿಗೆ ಇಷ್ಟ ಬಂದಿರೋದು ಅವ್ರ ಜನಗಳು ಇವರು ದುಡ್ಡು ಹೊಡೆಯಕ್ಕೆ ಇನ್ನೊಂದು ಮಾಡಕ್ಕೆ ಅವ್ರವ್ರು ಬೇಕಾದಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನರನ್ನ ಒಂದು ಮೀಟಿಂಗ್ ಕರೆದ್ರು. ಈಗ ಸಂವಿಧಾನದಲ್ಲಿ ಇದೆ ಏನು ಅಧಿಕಾರ ವಿಕೇಂದ್ರೀಕರಣ ಅಂತ, ಅದನ್ನ ಮಾಡೋದ್ ಬಿಟ್ಬಿಟ್ಟು ಇವ್ರ ಅಧಿಕಾರನ ಅವ್ರವ್ರೇನೆ, ಈಗ ಚುನಾವಣೆಗಳೇ ಆಗಿಲ್ಲ, ಬಿಬಿಎಂಪಿಲಿ 5 ವರ್ಷದಿಂದ ಚುನಾವಣೆಗಳೇ ಆಗಿಲ್ಲ, ಅವರೇನೆ MLAಗಳೇ ಎಲ್ಲ ರಾಜ್ಯಭಾರ ಮಾಡ್ತಾ ಇರೋದು. ಆಯ್ತಲ್ವಾ? ವಾರ್ಡ್ ಸಭೆಗಳಾಗಬೇಕು, ತಿಂಗಳಿಗೊಮ್ಮೆ ವಾರ್ಡ್ ಸಭೆಗಳಾಗಬೇಕು, ವಾರ್ಡ್ ಸಭೆಗಳು ಆಗ್ತಾ ಇಲ್ಲ. ಸಂವಿಧಾನದಲ್ಲಿ ಏರಿಯಾ ಸಭೆಗಳಾಗಬೇಕು ಅಂತಲೂ ಇದೆ. 74th ಅಮೆಂಡ್ಮೆಂಟ್ ಇದರಲ್ಲಿ ಸಂವಿಧಾನದಲ್ಲಿ ಏರಿಯಾ ಸಭೆಗಳನ್ನು ಮಾಡಬೇಕು, ಪ್ಲಾನಿಂಗ್ ಕಮಿಷನ್ ಮಾಡಬೇಕು, ಈ ತರದೆಲ್ಲ ಇದೆ. ಇದನ್ನೆಲ್ಲ ಯಾಕೆ ಈ ಸಂವಿಧಾನದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಜನರ ಅಭಿಪ್ರಾಯ, ಲೋಕಲ್ ಜನರ ಯಾವುದೇ ಒಂದು ಕಾಮಗಾರಿ ಮಾಡಿದಾಗ ಯಾವುದೋ ಒಂದು ವಿಚಾರದಲ್ಲಿ ಜನರ ಅಭಿಪ್ರಾಯ ತಗೊಂಡು ಇದನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಆವಾಗ್ಲೇನೆ ಜನರಿಗೂ ಇಂಟ್ರೆಸ್ಟ್ ಇರುತ್ತೆ. ನಾವೇ ಹೇಳಿದ್ದು, ನಾವೇ ಇದನ್ನ ಸರಿ ಇಟ್ಕೋಬೇಕು ಅನ್ನುವಂಥದ್ದು. ಇವ್ರು ಯಾವಾಗ ಬಂದು ಮಾಡ್ಕೊಂಡು ಹೋಗಿದ್ದಾರೆ? ಅವ್ರು ಯಾರು? ಒಬ್ಬ ವಾಚ್ಮ್ಯಾನ್ ಗತಿ ಇಲ್ಲ ಇಲ್ಲಿ. ಇಷ್ಟೊಂದೆಲ್ಲ ಇದೆ, ಶಾಲೆ, ಲೈಬ್ರರಿ ಅಂತೆ, ಇನ್ನೊಂದಂತೆ, ಮಗದೊಂದಂತೆ, ಇಷ್ಟು ದೊಡ್ಡ ಇದಿದೆ ಸ್ಟೇಡಿಯಂ. ಒಬ್ಬ ವಾಚ್ಮ್ಯಾನ್ ಇಡೋದು ಬೇಡವಾ? ವಾಚ್ಮ್ಯಾನ್ ಇಡೋಷ್ಟು ನಿಮ್ಗೆ ಯೋಗ್ಯತೆ ಇಲ್ವಾ? ಬಂಧುಗಳೇ, ಇದು ಇಲ್ಲಿ ನಡೀತಾ ಇರುವಂತದ್ದು ಇಡೀ ವ್ಯವಸ್ಥೆಯ ಒಂದು ಏನ್ ಹೇಳ್ತಾರೆ ದುರುಪಯೋಗ ಮತ್ತೆ ಏನು ಲೋಪ, ಕಂಪ್ಲೀಟ್ ಆಗಿ ಲೋಪ. ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕು. KRS ಪಕ್ಷ ಅಧಿಕಾರ ಇಲ್ಲ ಅಂದ್ರೂ ಕೂಡ ನಾವು ಕೆಲಸಗಳನ್ನ ಮಾಡಿಸ್ತಾ ಇದೀವಿ. ಸದ್ಯಕ್ಕೆ 5ರಿಂದ 10% ಗವರ್ಮೆಂಟ್ KRS ಪಕ್ಷದಿಂದ ನಡೀತಾ ಇದೆ. ಹೌದು ಸರ್, ಕರೆಕ್ಟ್ ಅಲ್ವಾ? ಅಧಿಕಾರಿಗಳು MLAಗಳು ಹೇಳಿದ ಕೆಲಸನೂ ಮಾಡ್ತಾ ಇಲ್ಲ, MP ಗಳು ಹೇಳಿದ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ? MLAಗಳದ್ದು, MP ಗಳದ್ದು ಎಲ್ಲದನ್ನು ಭ್ರಷ್ಟಾಚಾರದ್ದು ಅವ್ರ ಹತ್ರ ಇದೆ. ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಂಗಿಲ್ಲ ಅಂತ. ಆದ್ರೆ ನಾವ್ ಹೇಳಿದ್ ಮಾಡಲೇಬೇಕು ಅವರು, ಯಾಕಂದ್ರೆ ನಾವು ಯಾವ್ದು ಭ್ರಷ್ಟಾಚಾರ ಮಾಡೋದು, ನಮ್ಮ ಹಿಡಿಯಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ಆದ್ರಿಂದಾಗಿ ನಾವು ಇದನ್ನೆಲ್ಲ ಮಾಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಇದು ಕೇವಲ ನಾವು ಇವತ್ತು ಬಂದು ಶೋ ಮಾಡಕ್ ಬಂದಿಲ್ಲ, ಸಪೋರ್ಟ್ ತಗೊಂಡು ಎಲ್ಲ ನಿಮ್ ಜೊತೆ ವೆರಿ ಗುಡ್. ನೀವು ನಿಂತ್ಕೊಂಡ್ರೆ ಮಾಡ್ಬೋದು. ಈಗ ನಾವು ಬಂದು ಓದ್ವಿ ಅನ್ನೋದು ಆಗ್ಬಾರ್ದು. ನೀವು ನಿಂತ್ಕೊಂಡಾಗ ನಾವು ಜೊತೆ ನಿಂತ್ಕೊಂತೀವಿ. ನೀವೇ ಸಹಕಾರ ಕೊಟ್ಟಿಲ್ಲ ಅಂದಾಗ ನಾವ್ ಹೇಗೆ ನಿಮ್ ಜೊತೆ ನಿಲ್ಲಕ್ಕಾಗುತ್ತೆ? ನಮ್ಮ ಟೀಮು ಇದೆ, ದೊಡ್ಡ ಟೀಮ್ ಇದೆ ಇಲ್ಲಿ, ಎಲ್ಲರೂ ಸೇರಿದ್ದಾರೆ. ಲೋಕಲ್ ಜನ ಸಪೋರ್ಟ್ ಮಾಡಿದ್ದಾರೆ. ಲೈಬ್ರರಿ ಅಂತ ಕಟ್ಟಿದ್ದಾರೆ, ಲೈಬ್ರರಿ ಅಂತ ಯಾವ್ದು ಯೂಸ್ ಮಾಡಿಲ್ಲ. ನಾವು ಕಟ್ಟಿದಿಂದ ಅದು ಹೇಳಿ ಆಯ್ತು ಇವಾಗ ತನಕ ಇದನ್ನ ನೋಡಿದೀವಿ. ಇಲ್ಲ, ಒಂದು ಮೀಟಿಂಗ್ ಮಾಡ್ಸೋಣ, ಎಲ್ಲ ಅಧಿಕಾರಿಗಳನ್ನ ಕರೆಸಿ ಒಂದು ಮೀಟಿಂಗ್ ಮಾಡ್ಸೋಣ. ಇಲ್ಲಿ ಏನ್ ಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡಿ ಸಮಿತಿ ಅಂತ ಮಾಡ್ಕೊಂಡು ಮಾಡೋಣ. ಈಗ ಇದೇ ಗ್ರೌಂಡ್ ಅಲ್ಲಿ ಮಾಡೋಣ ಒಂದು ಮೀಟಿಂಗ್. ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಇದೇ ಗ್ರೌಂಡ್ ಅಲ್ಲಿ ಮೀಟಿಂಗ್ ಮಾಡ್ಬಿಟ್ಟು ಮಾಡೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೃಷ್ಣ ರೆಡ್ಡಿ ಅವರಿಗೆ, KRS ಪಕ್ಷದ ಯಾರಪ್ಪ ನಗರದ ತಂಡಕ್ಕೆ